ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। ओम नमो भगवते वासुदेवाय। नारायणं नमस्कृत्यं नरं चैव नरोत्तमं देवीं सरस्वतीं व्यासं ततो जयमुदीरये। नष्टप्रायेषु अभद्रेषु नित्यं भागवत सेवया भगवते उत्तम श्लोके भक्तिर्भवति नैष्टिकी। मूकां करोति वाचालां पङ्गुं लङ्घयति गिरिं यत्कृपातं वन्दे श्रीगुरुं दीनतारिणं। परमानन्दमाधव श्री चैतन्य ईश्वर कृष्णाय वासुदेवाय देवकी नंदनाय च नन्दगोपकुमाराय गोविंदाय नमो नमः। ಭಗವದ್ಗೀತಾ ಯಥಾರೂಪ 2ನೇ ಅಧ್ಯಾಯ ಸಮರಿ ಇವತ್ತು ನೋಡೋಣ. ಫುಲ್ ಚಾಪ್ಟರ್ ಸಮರಿ ಮುಗಿಸ್ಬಿಟ್ಟು ಆಮೇಲೆ 3rd ಚಾಪ್ಟರ್ಗೆ ಹೋಗೋಣ. ಸೊ ನಾವು ಭಗವದ್ಗೀತೆಯಲ್ಲಿ 5 ಮುಖ್ಯ ಅಂಶಗಳಿದೆ. 5 ಮುಖ್ಯಾಂಶಗಳಿದೆ. ಒಂದು ಆತ್ಮ, ಪರಮಾತ್ಮ, ಪ್ರಕೃತಿ, ಕಾಲ, ಕರ್ಮ. ಈ 5ನ್ನು ಬೇಸ್ ಮಾಡಿಕೊಂಡೆ ಈ 5ನ್ನು ಅಸ್ಥಿವಾದವಾಗಿ ಇಟ್ಕೊಂಡು ವ್ಯಾಸ ಮಹರ್ಷಿ ಭಗವದ್ಗೀತೆನ ರಚನೆ ಮಾಡಿದ್ರು. ಅದೇ ಥರ ಭಾಗವತಮಲ್ಲಿ 10 ಮುಖ್ಯಾಂಶಗಳಿದೆ. ವಿಸರ್ಗ ಅಂತ ಹೇಳ್ಬಿಟ್ಟು 10 ಮುಖ್ಯಾಂಶಗಳಿದೆ. ಸೊ ಭಗವದ್ಗೀತೆಯಲ್ಲಿ ಈ ಒಂದು 5 ಮುಖ್ಯಾಂಶಗಳನ್ನ ಬರೀ ನಾವು ಗ್ರಂಥ ಓದ್ಬಿಟ್ಟು ಮಾತ್ರ ಭಗವಂತನ ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ಆದರೆ ನಾವು ಪ್ರಾಕ್ಟಿಕಲಾಗಿ ನಾವು ಅರ್ಥ ಮಾಡ್ಕೊಳ್ಳೋಕ್ಕೆ ನಾವು ಪ್ರಯತ್ನ ಪಡಬೇಕು ಅಂತ ಆಚಾರ್ಯಸು ಹೇಳ್ತಾರೆ. ಸೊ ಇಲ್ಲಿ ಇದು ಈ 2ನೇ ಅಧ್ಯಾಯ ತುಂಬ ಮುಖ್ಯವಾದ ಒಂದು ಅಧ್ಯಾಯ. ಭಕ್ತಿವಿನೋದ ಠಾಕೂರ್ ಮಹಾರಾಜರು 72ನೇ ಶ್ಲೋಕದಲ್ಲಿ ಇದು ಪ್ರಭುಪಾದರು ಭಾವಾರ್ಥದಲ್ಲಿ ಬರೀತಾರೆ. ಇದು ಭಗವದ್ಗೀತಾ ಸಾರಾಂಶ ಈ ಒಂದು ಅಧ್ಯಾಯದಲ್ಲಿದೆ. ಸೊ ಈ ಅಧ್ಯಾಯನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ರೆ ನಮಗೆಲ್ಲ ಅರ್ಥ ಆಗ್ಬಿಡುತ್ತೆ. ಸಮಸ್ಯೆ ಈ ಭೌತಿಕ ಪ್ರಪಂಚದಲ್ಲಿ ಏನೇನು ಸಮಸ್ಯೆಗಳಿದೆಯೋ ಎಲ್ಲ ಸಮಸ್ಯೆಗಳಿಗೂ ಉತ್ತರ ಈ 2ನೇ ಅಧ್ಯಾಯದಲ್ಲಿ ಇದೆಯಂತೆ ಹೇಳ್ತಾರೆ. ಸೊ ಕೃಷ್ಣ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಕೊಟ್ಟಿದ್ದಾರೆ ಇಲ್ಲಿ. ಸೊ ಅರ್ಜುನನ್ನ ಒಂದು ಆಯುಧವಾಗಿ ಇಟ್ಕೊಂಡು ಅರ್ಜುನಿಗೆ ಒಂದು ಏನು ದೇಹದ ಒಂದು ಚೈತನ್ಯ ಪ್ರಜ್ಞೆ ಕೊಟ್ಟು ಅವ್ರ ಬಾಯಿಂದನೇ ಪ್ರಶ್ನೆಗಳೆಲ್ಲ ಪ್ರಶ್ನೆಗಳು ಬರಬೇಕು ಆ ಥರ ಮಾಡಿಬಿಟ್ಟು ನಮಗೆ ಅರ್ಜುನ ಪ್ರಶ್ನೆ ಕೇಳಿ ಕೃಷ್ಣ ನಮ್ಗೆ ಉತ್ತರ ಕೊಡೋ ಥರ ಇಲ್ಲಿ ಭಗವದ್ಗೀತೆನ ಸೆಟ್ ಮಾಡಿದ್ದಾರೆ. ಇದು ಸೀನು, ಈ ಥರ ಸೀನ್ ಸೆಟ್ ಮಾಡಿದ್ದಾರೆ. ಸೊ ಪಾಂಡವರು ಏನು ಮಾಡ್ತಾರೆ ಅಂದರೆ ಎಲ್ಲ ವಿಧವಾಗಿ ನೋಡಿದ್ರೆ ಪಾಂಡವನಿಗೆ 1ನೇ ಅಧ್ಯಾಯದಲ್ಲಿ ನೋಡಿದ್ರೆ ಅವ್ರಿಗೆ ಸೌಕರ್ಯವಾಗಿದೆ. ಯುದ್ಧದಲ್ಲಿ ಜಯ ಆಗೋದಕ್ಕೆ ಎಲ್ಲ ರೀತಿಯಲ್ಲಿ ಅವ್ರಿಗೆ ಸೌಕರ್ಯವಾಗಿದೆ. ಆದರೆ ಕೌರವರು ಏನು ಮಾಡ್ತಾರೆ, ದುರ್ಯೋಧನ ಒಂದು ನಾಯಕತ್ವದಲ್ಲಿ ಏನೇನೋ ಪ್ಲ್ಯಾನ್ಗಳು ಮಾಡ್ತಾನೆ ಇರ್ತಾರೆ. ಸಿಕ್ಕಾಪಟ್ಟೆ ಪ್ಲ್ಯಾನ್ಗಳು ಮಾಡ್ತಾ ಇರ್ತಾರೆ. ಯಾವ ಥರ ಪಾಂಡವ್ರನ್ನ ನಾವು ಸೋಲಿಸ್ಬೇಕು, ಯಾವ ಥರ ಪಾಂಡವ್ರನ್ನ ನಾವು ಹೊರಗಡೆ ಹಾಕಬೇಕು. ಸೊ ಎಲ್ಲ ಕೋಣದಲ್ಲಿ ಅವರು ಪ್ರಯತ್ನ ಪಡ್ತಾನೇ ಇದ್ದಾರೆ. ನಾನಾ ರೀತಿಯಲ್ಲಿ ದುರ್ಯೋಧನ ಎಲ್ಲ ಒಂದು ದಿಟ್ಟದಲ್ಲಿ ಪ್ಲ್ಯಾನಲ್ಲಿ ಅವರು ತಾಂತ್ರಿಕವಾದ ಒಂದು ಕೆಲಸ ಮಾಡ್ತಾನೇ ಇದ್ದಾರೆ. ತಾಂತ್ರಿಕವಾದ ಕೆಲಸ ಮಾಡಿ ಹೇಗಾದರೂ ಧೃತರಾಷ್ಟ್ರನ ಒಂದು ಆಸೆ ಏನಂದರೆ ದುರ್ಯೋಧನ ರಾಜನಾಗಿ ಕೂರಿಸ್ಬೇಕು, ಪಾಂಡವರನ್ನ ಹೊರಗಡೆ ಹಾಕಬೇಕು, ಅವ್ರಿಗೆ ಏನು ಕೊಡಬಾರ್ದು ಅಂತ ಹೇಳಿ ಒಂದು ಪ್ಲ್ಯಾನ್, ಆ ಒಂದು ದಿಟ್ಟದಿಂದ, ಆ ಒಂದು ತಂತ್ರದಿಂದ ದುರ್ಯೋಧನ ನಾಯಕತ್ವದಲ್ಲಿ ಎಲ್ಲ ರೀತಿಯಲ್ಲಿ ಅವನು ಟ್ರೈ ಮಾಡ್ತಾ ಇದ್ದಾನೆ. ನಾವು ಅರ್ಥ ಮಾಡ್ಕೋಬೋದು. ನಾವು ನಮ್ಗೆ ಮೆಮೊರಿಯಲ್ಲಿ ಇದ್ದರೆ ಜ್ಞಾಪಕ ಇದ್ದರೆ ದ್ರೋಣಾಚಾರ್ಯನ ಹತ್ರ ಹೋಗ್ತಾರೆ, ಭೀಷ್ಮಾಚಾರ್ಯ ಹತ್ರ ಹೋಗ್ತಾರೆ ಅಲ್ವಾ, ನಾವೆಲ್ಲ ಚರ್ಚೆ ಮಾಡಿದ್ವಿ. ಅವ್ರನ್ನೆಲ್ಲ ಹೋಗಿ ಅವ್ರಿಗೆ ಇನ್ನೂ ಸ್ವಲ್ಪ ಅವ್ರಿಗೆ ಸ್ವಲ್ಪ ಇದು ಮಾಡಿಕೊಡ್ತಾನೆ, ಉತ್ಸಾಹ ಕೊಡ್ತಾನೆ. ಈ ಥರ ಎಲ್ಲ ಇದ್ದಾರೆ, ಆ ಥರ ಎಲ್ಲ ಇದ್ದಾರೆ ಪಾಂಡವ್ರ ಕಡೆ, ನೀನೇನಾದರೂ ಅವ್ರ ಮೇಲೆ
ಪಾಸ ತೋರಿಸ್ಬಿಡ್ಬೇಡ ನಿನ್ನ ಶಿಷ್ಯ ಅಂತ ಹೇಳಿ ಅಂತ ದ್ರೋಣಾಚಾರ್ಯರಿಗೆ ಹೇಳ್ತಾರೆ. ಭೀಷ್ಮನ್ಗೆ ನಿನ್ನ ಮೊಮ್ಮಕ್ಕಳು ಅಂತ ಹೇಳಿ ನೀನು ಏನಾದರೂ ಅವ್ರಿಗೆ ಬಿಟ್ಕೊಟ್ಬಿಡ್ಬೇಡ, ನೀನು ನಮ್ಮನ್ನು ಬಿಟ್ಕೊಟ್ಬಿಡ್ಬೇಡ ಅಂತ ಈ ಥರ ಎಲ್ಲ ಏನೋ ನಾನಾ ವಿಧಿಗಳಿಂದ ನಾನಾ ದಾರಿಗಳಿಂದ ಯಾವುದೇ ರೀತಿಯಲ್ಲಿ ಅವ್ರ ಕಡೆ ಹೋಗ್ಬಾರ್ದಂಗೆ ಅವರ ಮಾತುಗಳು ಮಾತಾಡ್ತಾರೆ. ಇವರು ದುರ್ಯೋಧನ ಮಾತಾಡ್ತಾನೆ, ಯಾಕಂದ್ರೆ ದುರ್ಯೋಧನ ದೊಡ್ಡ ರಾಜನೀತಿ ಕಲ್ತಿರೋನು ಅವನು. ಸೊ ಬಟ್ ಅವನು ಮಾತಾಡೋ ಮಾತುಗಳಲ್ಲಿ, ಅವನ ಕೆಲಸಗಳಲ್ಲಿ, ಅವನ ಚಟುವಟಿಕೆಗಳಲ್ಲಿ, ಅವನ ಪ್ರವರ್ತನೆಯಲ್ಲಿ ಭಗವಂತ ಮಾತ್ರ ಮಧ್ಯ ಇಲ್ಲ, ಬೇರೆ ಎಲ್ಲ ಇದೆ. ಆದ್ರೆ ಪಾಂಡವರ ಮಧ್ಯದಲ್ಲಿ ಬೇರೆ ಯಾರೂ ಇಲ್ಲ, ಭಗವಂತ ಮಾತ್ರ ಮಧ್ಯ ಇದ್ದಾನೆ. ಅದೇ ಅವ್ರಿಗೂ ಇವ್ರಿಗೂ ಇರೋ ಭೇದ, ಅದೇ ವ್ಯತ್ಯಾಸ ಅದೇ. ಸೊ ಕೃಷ್ಣನ ಅವರು ನಿರ್ಣಯನೇ ಮಾಡ್ಕೊಂಡಿಲ್ಲ ಅವರು. ಸೊ ಅದಕ್ಕೆ ಅರ್ಜುನ ಒಂದು 4 ಉತ್ತರ ಕೇಳ್ತಾನಲ್ವಾ, ಯಾಕೆ ನಾನು ಯುದ್ಧ ಮಾಡಬೇಕು? ಇಲ್ಲಿ ಕೃಷ್ಣ ಯುದ್ಧ ಮಾಡು ಅಂತ ಹೇಳ್ತಾ ಇದ್ದಾರೆ, ಅರ್ಜುನ ಮಾಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ಕೃಷ್ಣ ಏನು ತಕ್ಷಣ ಅವ್ರಿಗೇನು ಹೇಳಿಲ್ಲ, ನೀನು ಯುದ್ಧ ಮಾಡಲೇಬೇಕು ಅಂತ ಏನಿಲ್ಲ. ಅವ್ರು ಕೇಳೋ ಉತ್ತರಗಳಿಗೆಲ್ಲ ನಾವು ಅವರೆಲ್ಲ ಆನ್ಸರ್ ಸಮಾಧಾನ ಕೊಟ್ಟು ಅದಾದಮೇಲೆ ಅವ್ರಿಗೆ ಜ್ಞಾನೋದಯ ಮಾಡ್ತಾರೆ. ಸೊ 1:46 ನಾವು ನೋಡ್ಬೋದು, ಅರ್ಜುನ ಬಂದು ತನ್ನ ಇದು ತುಂಬ ಶೋಕದಲ್ಲಿರ್ತಾನೆ. ಅರ್ಜುನ ತುಂಬ ಶೋಕದಲ್ಲಿ, ನಾನು ಯುದ್ಧ ಮಾಡಲ್ಲ, ನಾನು ಹಿಂಸೆ ಮಾಡಲ್ಲ ಯಾರಿಗೂ, ಮುಖ್ಯವಾಗಿ ಹಿಂಸೆ ಯಾರು ಮಾಡೋಕ್ಕೆ ನಾನು ಬಯಸಲ್ಲ. ಸೊ ಅದಕ್ಕೆ ಧೃತರಾಷ್ಟ್ರ ಏನು ಮಾಡ್ತಾನೆ, ಅದಕ್ಕೆ ಮುಂದೆ ಏನಾಗುತ್ತೆ ಅಂದರೆ, ಅವರು ಯುದ್ಧ ಮಾಡಲ್ಲ ಅಂತ ಹೇಳಿದ ತಕ್ಷಣ ಏನು ಮಾಡ್ತಾನೆ, ಸಂಜಯ ಇಲ್ಲೆಲ್ಲ ಹೇಳ್ತಾ ಇದ್ದಾನೆ. ಮೊದಲು ನಾವು ತಿಳ್ಕೊಬೇಕು. ಸಂಜಯ ಬಂದು ಧೃತರಾಷ್ಟ್ರನಿಗೆ ಎಲ್ಲ ಹೇಳ್ತಾ ಇದ್ದಾನೆ, ಅಲ್ಲೇ ಕೂತ್ಕೊಂಡು ಅರಮನೆಯಲ್ಲಿ ಕೂತ್ಕೊಂಡು ಎಲ್ಲ ಹೇಳ್ತಾ ಇದ್ದಾನೆ ಏನೇನು ನಡೀತಾ ಇದೆ ಅಂತ. ಅವ್ನು ಕೇಳೋದಕ್ಕೆ ಇವ್ನು ಕೊಡೋಕೆ ಉತ್ತರ, ಅವಾಗ ಭಗವದ್ಗೀತಾ ಸ್ಟಾರ್ಟ್ ಆಗುತ್ತೆ ಉಪದೇಶ. ಅದಕ್ಕೆ ತುಂಬಾ ಇದು ಒಂದು ದೊಡ್ಡದಾಗಿ ನಗ್ತಾನೆ ಇವನು ಧೃತರಾಷ್ಟ್ರ. ಸಂಜೆ ಹೇಳ್ಬಿಟ್ನಲ್ಲ ಈ ತರ ಯುದ್ಧ ಮಾಡಲ್ಲ ಅಂತ ಅರ್ಜುನ. ಅವಾಗ ಅವ್ನಿಗೇನು ಆಸೆ ಬಂತಂದ್ರೆ, ಯಾಕೆ ನಕ್ಕಿದೆ ಅಂದ್ರೆ, ನನ್ನ ಮಗನ ರಾಜನ ಮಾಡ್ಬೋದು, ಅವ್ರನ್ನ ಕಾಡಕ್ಕೆ ಕಳಿಸ್ಬಿಡ್ಬೋದಲ್ಲ. ಅವನು ಸರಿ, ನೀನು ಏನಕ್ಕೆ ನಗುತ್ತಾ ಇದೆ ನನಗೆ ಅರ್ಥ ಆಗ್ತಾ ಇದೆ, ಬಟ್ ನಿನ್ನ ನಗುಗೆ ಇದು ಅಲ್ಲ ಅರ್ಥ. ಅಲ್ಲಿ ಕೃಷ್ಣ ಇನ್ನೂ ಅವನಿಗೆ ಅರ್ಜುನನಿಗೆ ಯುದ್ಧ ಮಾಡಿಸೋಕೆ ಏನೇನೆಲ್ಲ ಮಾಡಬೇಕೋ ದಾರಿ ಅದೆಲ್ಲ ಏರ್ಪಾಡು ಮಾಡ್ತಾ ಇದ್ದಾರೆ. ಸೊ ನೀನಿನ್ನು ಇನ್ನು ಜೋರಾಗಿ ನಗಿಬೇಡ ಅಂತ ಹೇಳಿ ಅವ್ರಿಗೆ ಇಂಡೈರೆಕ್ಟ್ ಆಗಿ ಹೇಳ್ತಾರೆ. ಅದೇ ಸಂಜೆ ಇವ್ರಿಗೆ ಹೇಳಿದ್ರು, ಧೃತರಾಷ್ಟ್ರಗೆ ಹೇಳಿದ್ರು ಮಾತುಗಳಿದು. ಸೊ ಇನ್ನೊಂದಿಲ್ಲಿ ಗೀತಾ ಅಂತ ಅರ್ಥ ಏನು ಅಂದ್ರೆ, ಅಲ್ಲ, ಗೀತಾ ಅಂದ್ರೆ ಅರ್ಥ 4 ಲೆಟ್ರು ಇಂಗ್ಲಿಷಲ್ಲಿ. ಜಿ ಅಂದ್ರೆ ಗುರು ಅಂತ ಅರ್ಥ, ಗುರು. ಐ ಅಂದ್ರೆ ಐಡೆಂಟಿಟಿ, ಅಂದ್ರೆ ಐಡಿ ಕಾರ್ಡ್ ತರ ಐಡೆಂಟಿಟಿ. ಅದೇ ಏನ್ ಹೇಳ್ತಾರೆ, ಪ್ರೂಫ್, ಐಡೆಂಟಿಟಿನ ಪ್ರೂಫ್ ಒಂದು. ಟಿ ಅಂದ್ರೆ 2 ಡ್ಯೂಟೀಸ್, 2 ಕರ್ತವ್ಯಗಳಿದೆ. ಅದೇನಂದ್ರೆ, ನಮ್ಮ ನಿಜವಾದ ಕರ್ತವ್ಯ ಏನು, ನಮ್ಮ ಭೌತಿಕವಾದ ಕರ್ತವ್ಯಗಳೇನು, 2 ಕರ್ತವ್ಯ. ಆಮೇಲೆ ಎ ಅಂದರೆ ಆತ್ಮಾರಾಮ ಅಂತ ಅರ್ಥ. ಇದಕ್ಕೆ ಗೀತಾ ಅಂತ ಹೆಸರು. ಒಂದೊಂದು ಅಕ್ಷರಕ್ಕೆ ಒಂದೊಂದು ಎಕ್ಸ್ಪ್ಲನೇಷನ್ ಕೊಡ್ತಾ ಇದ್ದಾರೆ. ಜಿ ಅಂದರೆ ಗುರು, ಐ ಅಂದರೆ ಐಡೆಂಟಿಟಿ ಅಂದರೆ ಗೊತ್ತಲ್ವ, ಆಧಾರ್ ಕಾರ್ಡು, ನಮ್ಗೆ ಹೆಂಗೆ ಆಧಾರ್ ಕಾರ್ಡು ಆ ಥರ ಎಲ್ಲ ಐಡೆಂಟಿಟಿ, ನಮ್ಮನ್ನು ಗುರ್ತಿಡೋದಕ್ಕೆ ಗುರ್ತಿನ ಇದು ಕಾರ್ಡು ಅಂತ ಹೆಸರು. ಇದು ಇನ್ನೊಂದು ಎರಡನೇದು ಟಿ ಅಂದರೆ 2 ಡ್ಯೂಟೀಸ್, TW 2 ಡ್ಯೂಟೀಸ್ ಅಂದರೆ 2 ಕರ್ತವ್ಯಗಳು. ಒಂದು ಆಧ್ಯಾತ್ಮಿಕವಾದ ಕರ್ತವ್ಯ, ಇನ್ನೊಂದು ಭೌತಿಕವಾದ ಕರ್ತವ್ಯ. 4ನೇದು ಬಂದು ಆತ್ಮಾರಾಮ, ಭಗವಂತ ಆತ್ಮಾರ, ಎ ಅಂದರೆ ಆತ್ಮಾರಾಮ ಅಂತ. ಸೊ ಈ 4ನ್ನ ಇಟ್ಕೊಂಡು ಈ 2ನೇ ಅಧ್ಯಾಯ ಸ್ಟಾರ್ಟ್ ಆಗುತ್ತೆ. ಇಲ್ಲಿ 2:23 ನಾವು ನೋಡ್ಬೋದು, ಅರ್ಜುನ ಅಳ್ತಾ ಇದ್ದಾನೆ. ಆಮೇಲೆ ಅರ್ಜುನ ಇನ್ನೊಂದು ಏನು ಹೇಳ್ತಾ ಇದ್ದಾನೆ ಅಂದರೆ, ಇಲ್ಲಿ ಭಗವಂತನಿಗೆ ಇದು ಹೇಳ್ತಾ ಇದ್ದಾನೆ, ತತ್ವ ಹೇಳ್ತಾ ಇದ್ದಾನೆ. ಏನು ತತ್ವ ಹೇಳ್ತಾ ಇದ್ದಾನೆ ಅಂದರೆ, ಧರ್ಮತತ್ವ ಬಗ್ಗೆ ಹೇಳ್ತಾ ಇದ್ದಾನೆ. ಧರ್ಮತತ್ವ ಭಗವಂತನಿಗೆ ಹೇಳುವಾಗ ಕೃಷ್ಣ ಹೇಳ್ತಾನೆ, ನಿನ್ನ ಧರ್ಮತತ್ವ ಕರೆಕ್ಟು ನೀನು ಹೇಳ್ತಾ ಇರೋದು, ಬಟ್ ಆದರೆ ಇಲ್ಲಿ ಧರ್ಮತತ್ವದಲ್ಲಿ ನೀನು ಏನು ಮಾಡಬೇಕು ಅಂದರೆ, ಅದೇ ಅರ್ಜುನಿಗೆ ಹೇಳ್ತಾ ಇದ್ದಾನೆ, ನೀನು ಒಂದು ಹೇಡಿ ಥರ ನೀನು ನಡ್ಕೊತಾ ಇದೀಯಾ, ನೀನು ಹೇಳೋದೆಲ್ಲ ನೀನು ದೊಡ್ಡ ಪಂಡಿತ ಅಂತ ನೀನು ತಿಳ್ಕೊಂಡ್ಬಿಟ್ಟಿದ್ಯಾ. ಆದರೆ ನೀನು ಪಂಡಿತ ಅಂತ ತಿಳ್ಕೊಬೇಡ, ನೀನು ಅನಾರ್ಯ ಅಂತ ಹೇಳ್ತಾ ಇದ್ದಾನೆ. ಆರ್ಯ ಅಂದರೆ ಭಕ್ತರು, ಅನಾರ್ಯ ಅಂದರೆ ಭಕ್ತರಿಲ್ಲ ಅಂತ ಅರ್ಥ. ಆರ್ಯ ಅನ್ನೋ ಒಂದು ವರ್ಡಲ್ಲಿ ಶ್ಲೋಕದಲ್ಲಿ ಒಂದು ಬರುತ್ತೆ, ಆ ಶ್ಲೋಕದಲ್ಲಿ. ಸೊ ನೀನು ಅನಾರ್ಯನಾಗಿ ನಡ್ಕೊತಾ ಇದೆಯಾ, ಆರ್ಯನಾಗಿ ನಡ್ಕೊತಾ ಇಲ್ಲ. ನೀನು ತಿಳ್ಕೊಂಡಿದ್ದೆ ನೀನು ದೊಡ್ಡ ಪಂಡಿತನು ಅಂತ,
ನಿನ್ಗೆ ಎಲ್ಲಿಂದ ಬಂತು ಈ ಬುದ್ಧಿ ಅಂತ ಕೂಡ ಕೃಷ್ಣ ಕೇಳ್ತಾ ಇದ್ದಾನೆ. ನಿನ್ಗೆ ಯಾರು ಇದು ಹೇಳ್ಕೊಟ್ರು ಈ ಬುದ್ಧಿ ಎಲ್ಲ ನಿನ್ಗೆ ಈ ಮಾತುಗಳೆಲ್ಲ ನಿನ್ಗೆ ಹೆಂಗ್ ಬಂತು ಅಂತ ಕೃಷ್ಣ ಕೇಳ್ತಾ ಇದ್ದಾರೆ. ಸೊ ಅದಾದ್ಮೇಲೆ ಅವನಿಗೆ ಸ್ವಲ್ಪ ಆಮೇಲೆ ಹೇಡಿ ತರ ಮಾತಾಡ್ತಾ ಇದ್ದಾನೆ ಅರ್ಜುನ, ನಾನು ಯುದ್ಧ ಮಾಡಲ್ಲ ಅಂತ. ಸೊ ಇದು ನಮಗೆ ಇದೆಲ್ಲ ಅನ್ವಯಿಸ್ತದೆ. ಹೆಂಗೆ ಅನ್ವಯಿಸ್ತದೆ ಅಂದರೆ ಭೂಗೋಳದ ಒಂದು ಇದರಲ್ಲಿ ನಾವು ನೋಡಿದ್ರೆ, ಆ ಲೆಕ್ಕದಲ್ಲಿ ನಾವು ನೋಡಿದ್ರೆ ಎಲ್ಲರೂ ಏನು ಮಾಡ್ತಾರೆ ಅಂದರೆ, ಎಲ್ಲ ಜನಗಳು ಏನು ಮಾಡ್ತಾರೆ ಅಂದರೆ, ಕೌರವಗಳಿಗೆ ಏನೇನು ಬುದ್ಧಿ ಪ್ರವೃತ್ತಿ ಇದೆಯೋ ಅದೇ ಪ್ರವೃತ್ತಿ ಎಲ್ರಿಗೂ ಇದೆ ನಾವು ಪ್ರಪಂಚದಲ್ಲಿ ಎಲ್ಲರೂ ನೋಡಿದ್ರೇನು. ಆದರೆ ಪಾಂಡವರಿಗೆ ಏನು ಮಾಡ್ತಾರೆ, ಒಳ್ಳೆ ರಾಜರೆಲ್ಲ ಅವ್ರ ಹತ್ರ ಸೇರ್ಕೊಂತಾರೆ. ಭಕ್ತಿ ಸೇವೆ ಇರೋರು, ಸೇವೆ ಮಾಡೋರು ಭಗವಂತನಿಗೆ, ಇವರೆಲ್ಲ ಬಂದು ಪಾಂಡವರ ಜೊತೆ ಸೇರ್ಕೊಳ್ತಾರೆ. ಆಮೇಲೆ ಕೌರವರ ಜೊತೆ ಸೇವರೆಲ್ಲ ಹೆಂಗಿರ್ತಾರೆ ಅಂದ್ರೆ, ಏನೋ ಒಂದು ಈ ಭೀಷ್ಮ ದ್ರೋಣ ಅವರಿಬ್ಬ ಎಲ್ಲ ಬಿಟ್ಟು ಮಿಕ್ಕಿದವರೆಲ್ಲರೂ ಏನಂದ್ರೆ ಅನ್ಯಾಯ ಮಾಡೋದು, ಮೋಸ ಮಾಡೋದು, ದರೋಡ ಮಾಡೋದು, ಅವರ ಸ್ವಾರ್ಥಕ್ಕೋಸ್ಕರ ಅವರು ಜೀವನ ಮಾಡೋದು. ಇಂಥವರೆಲ್ಲ ಆ ಕಡೆ ಸೇರ್ಕೊಂತಾರೆ. ಅಂದ್ರೆ ಏನ್ ಅರ್ಥ ಅಂದ್ರೆ, ಇಲ್ಲಿ ಪಾಂಡವರ ಕೌರವರ ಅರ್ಥ ಏನಂದ್ರೆ, ಧರ್ಮ ಯುದ್ಧ ಇಲ್ಲಿ ನಡೀತಾ ಇದೆ, ಧರ್ಮಕ್ಕೋಸ್ಕರ ಯುದ್ಧ ಮಾಡ್ತಾ ಇದ್ದಾರೆ. ಈಗ ಎಲೆಕ್ಷನ್ ಬಂತು, ಎಲೆಕ್ಷನ್ ಅಲ್ಲಿ ನಾವು ನೋಡ್ಬೋದು, ಕೆಲವ್ರು ಏನ್ ಮಾಡ್ತಾರೆ, ಸನಾತನ ಧರ್ಮನ ಹೇಗಾದ್ರೂ ಹೋಗಿಸ್ಬೇಕು, ಅದನ್ನ ಹೋಗಿಸ್ಬಿಡ್ಬೇಕು, ಇರಬಾರ್ದು ಅದನ್ನ. ಅದಿದ್ರೆ ಪ್ರಾಬ್ಲಮ್, ಅದಿದ್ರೆ ನಮ್ಗೆ ಸಮಸ್ಯೆ ಅಂತ ಒಂದು ತಂಡ. ಇನ್ನೊಂದು ತಂಡ ಏನ್ ಮಾಡ್ತಾ ಇದ್ರೆ, ಸನಾತನ ಧರ್ಮ ಬೇಕೇ ಬೇಕು ನಮ್ಗೆ, ನಮ್ಮ ಭಾರತ ದೇಶದ ಸಂಸ್ಕೃತಿ ಅದು, ನಮ್ಮ ಭಾರತ ದೇಶದ ನಾಗರಿಕತೆ ಅದು, ನಮ್ಮ ಭಾರತ ದೇಶದ ಒಂದು ದೊಡ್ಡ ಹೆಮ್ಮೆ ಅದು, ಅದರಿಂದಾನೇ ನಮ್ಮ ಭಾರತ ದೇಶ ಚೆನ್ನಾಗಿರೋದು ಅಂತ ಇನ್ನೊಂದು ತಂಡ ಜಗಳ ಆಡ್ತಾ ಇದೆ. 2 ತಂಡ ಜಗಳ ಆಡ್ತಾ ಇದೆ. ಇಲ್ಲಿ ಧರ್ಮ ಯುದ್ಧಕ್ಕೋಸ್ಕರ ಜಗಳ ಆಡ್ತಾ ಇದ್ದಾರೆ. ಸೊ ಈ ತರ ಎಷ್ಟೋ ಕಷ್ಟಗಳು ನಿಮ್ಮ ತಾಯಿನೂ ಪಡ್ಕೊಂಡಿದ್ದಾರೆ, ಎಷ್ಟೋ ಕಷ್ಟ ನಿಮ್ಮ ತಾಯಿ ನೋಡಿದ್ದಾರೆ. ತಾಯಿ ಬಗ್ಗೆ ಹೇಳ್ತಾ ಇದ್ದಾನೆ ಕೃಷ್ಣ, ತಾಯಿ ಬಗ್ಗೆ ಹೇಳ್ತಾ ಇದ್ದಾರೆ. ಕುಂತಿಗೆ ಎಷ್ಟು ಕಷ್ಟಗಳು ಬಂತು, ಗಂಡನ ಕಳ್ಕೊಂಡ್ರು, ಮಕ್ಕಳನ್ನ ಮೊಮ್ಮಕ್ಕಳನ್ನ, ಆಮೇಲೆ ಕುಂತಿ ಒಬ್ಬರೇ ನೋಡ್ಕೋಬೇಕಾಗಿ ಬಂತು. ಇವನ್ನೆಲ್ಲ 5 ಜನನು ಯಾರು ಇಲ್ಲ ಕುಂತಿಗೆ. ಸೊ ಈ ತರ ಎಲ್ಲ ಎಷ್ಟೋ ಕಷ್ಟಗಳು ಬಂತು. ಆಮೇಲೆ ವನವಾಸಕ್ಕೆ ಹೋಗ್ಬೇಕಾಗಿ ಬಂತು. ಎಷ್ಟೋ ಪಾಂಡವರಿಗೆ 1-2 ಕಷ್ಟ ಅಲ್ಲ, ಸಿಕ್ಕಾಪಟ್ಟೆ ಕಷ್ಟಗಳೆಲ್ಲ. ಇದೆಲ್ಲ ನಿಮ್ ತಾಯಿನೇ ಇಷ್ಟು ಕಷ್ಟಗಳು ಅನುಭವಿಸಿದ್ದಾರೆ. ನೀನ್ ಯಾಕೆ ಈ ಕಷ್ಟಕ್ಕೆಲ್ಲ ನೀನು ಕಷ್ಟ ಬೀಳ್ತಾ ಇದೀಯಾ? ನಾನು ನಿನ್ಗೆ ಏನ್ ಹೇಳ್ತಾ ಇಲ್ಲ, ನಾನು ಹೇಳ್ತಾ ಇದೀನಿ ಮಾಡು, ನಾನು ಹೇಳ್ತಾ ನೀನು ಯುದ್ಧ ಮಾಡು ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಈ ಒಂದು ರಾಜ ಅಂತ ಇರೋ ಏನ್ ಮಾಡ್ಬೇಕಂದ್ರೆ, ತನ್ನ ಕ್ಷತ್ರಿಯ ಅಂದ್ರೆ ಏನು ಅಂತ ಈಗ ಆಮೇಲೆ ಕರ್ತವ್ಯಗಳ ನಾವು ನೋಡಿದ್ರಲ್ವಾ. ಕ್ಷತ್ರಿಯ ಅಂದ್ರೆ ಅಂದ್ರೆ ರಕ್ಷಣೆ ಕೊಡೋದು, ಕ್ಷತ್ರಿಯ ಅಂದ್ರೆ ಜನಗಳಿಗೆ ರಕ್ಷಣೆ ಕೊಡೋನು ಅಂತ ಅರ್ಥ. ಆಮೇಲೆ ಯಾವುದೇ ಕಾರಣಕ್ಕೂ ಕ್ಷತ್ರಿಯ ಬಂದು ಯಾರಾದ್ರೂ ನಾನು ಯುದ್ಧ ಮಾಡ್ತೀನಿ ಅಂದ್ರೆ ಅವನು ಯುದ್ಧ ಮಾಡಲ್ಲ ಅಂತ ಹೇಳ್ಬಾರ್ದು. ಅವನು ಸಿದ್ಧವಾಗಿರ್ಬೇಕು, ಅವನು ಸಮಾನವಾಗಿ ಶಕ್ತಿ ಇದ್ರೆ ಅವನ ಹತ್ರ ಇದು ಯುದ್ಧ ಮಾಡೋದಕ್ಕೆ ರೆಡಿಯಾಗಿರ್ಬೇಕು. ಆ ಕ್ಷತ್ರಿಯ ವೃತ್ತಿನೇ ಅದು. ಆಮೇಲೆ ವೈಲೆನ್ಸ್ ಬೇಡ ಅಂತ ಹೇಳ್ತಾ ಇದ್ದಾನೆ, ಹಿಂಸೆ ಮಾಡೋದು ಬೇಡ ಅಂತ ಅರ್ಜುನ ಹೇಳ್ತಾ ಇದ್ದಾನೆ. ನೀನ್ ಯಾಕೆ ಹಿಂಸೆ ಮಾಡೋದು ಬೇಡ ಅಂತ ನೀನ್ ಯಾಕೆ ಹೇಳ್ತಾ ಇದೀಯಾ? ಯಾಕೆ ನಾನು ಹಿಂಸೆ ಮಾಡು ಅಂತ ಹೇಳ್ತಾ ಇದ್ದಾರೆ ಅಂದ್ರೆ, ಅವ್ರು ಹಿಂಸೆ ಅವ್ರು ಮಾಡಿದ್ದಾರೆ, ಅದಕ್ಕೆ ಅವ್ರನ್ನ ಅವ್ರನ್ನ ನೀನು ಕೊಳ್ಳು ಅಂತ ಹೇಳಿ ನಾನು ಹೇಳ್ತಾ ಇದ್ದೀನಿ. ಯಾಕಂದ್ರೆ ಈ ಪ್ರಭುಪಾದರು ಒಂದ್ಸಲ ವಾಕಿಂಗ್ ಹೋಗಿ ಜಪ ಮಾಡ್ಕೊಂಡು ವಾಕಿಂಗ್ ಹೋಗುವಾಗ ಈ ಬುದ್ಧಿಸ್ಟ್ ಮಂಕ್ಸ್ ಇದಾರಲ್ಲ, ಅವ್ರೇನ್ ಮಾಡ್ತಾರೆ, ಅವನಿಗೊಬ್ರು ನಾಯಕ ಇರ್ತಾನೆ. ಆ ನಾಯಕನ ಜೊತೆಯಲ್ಲಿ ಎಲ್ಲ ಅವನ ಶಿಷ್ಯರೆಲ್ಲ ಬರ್ತಾ ಇರ್ತಾರೆ. ಅವರು ಬುದ್ಧಿಸ್ಟ್ ಹತ್ರ ಪ್ರಭುಪಾದಿಗೆ ಅವ್ರಿಗೆ 2 ಸಂವಾದನೆ ಆಗ್ತದೆ. ಅವಾಗ ಕೇಳ್ತಾರೆ, ಪ್ರಭುಪಾದಿಗೆ ಗೊತ್ತು ಬುದ್ಧಿಸ್ಟ್ ಬಗ್ಗೆ ಎಲ್ಲ ಗೊತ್ತು, ಬುದ್ಧಿಸಮ್ ಪ್ರಿನ್ಸಿಪಲ್ಸ್ ಏನೋ, ಟೀಚಿಂಗ್ಸ್ ಏನೋ, ಅವ್ರ ಸಿದ್ಧಾಂತ ಏನೋ ಅಂತ. ಅವ್ರದ್ದು ನಿರ್ವಾಣ, ಬರೀ ಭೌತಿಕ ಪ್ರಪಂಚದಿಂದ ಅವರು ಬಿಡುಗಡೆ ಹಾಕ್ಬಿಟ್ರೆ ಸಾಕು, ಅವ್ರಿಗೆ ಬೇರೆ ಏನಿಲ್ಲ, ಅಷ್ಟೇ ಅವ್ರದ್ದು ಝೀರೋ, ಶೂನ್ಯವಾದಿಗಳು ಅವರು. ಅದಕ್ಕೆ ಹೆಂಗಪ್ಪ ನೀನು ಎಕ್ಸ್ಪ್ಲನೇಷನ್ ಕೊಡ್ತೀಯಾ, ನನಗೆ ವರ್ಣನೆ ಕೊಡು ಅಂತ ಕೇಳಿದ್ರೆ, ನೀವೇನು ಮಾಡ್ತೀರಾ, ನಾನ್ ವೈಲೆನ್ಸು ಅವರು ಅದೊಂದು ಸಿದ್ಧಾಂತ ಅವ್ರು ಫಾಲೋ ಮಾಡ್ತಾರೆ. ಹಿಂಸೆ ಮಾಡಲ್ಲ ಅವ್ರು ಯಾರನ್ನು, ಬುದ್ಧಿಸ್ಟು ಯಾರನ್ನು. ಆ ನಿಯಮ ಇದೆ, ಅದನ್ನ ಅವ್ರು ಆಚರಣೆ ಮಾಡ್ತಾರೆ. ನೀವು ಹೆಂಗೆ ಅಹಿಂಸವಾಗಿ ಇರ್ತೀರಾ, ಹಿಂಸೆ ಮಾಡಿದ್ರೆ ಹೆಂಗಿರ್ತೀರಾ ಅಂತ ಪ್ರಭುಪಾದರು ಅವ್ನು ಕೇಳಿದ್ರು. ಇಲ್ಲ, ಯಾರೇ ಏನೇ ಮಾಡಲಿ ನಾನು ಹಿಂಸೆ ಮಾಡಲ್ಲ ನಾನು ಅಂತ ತಂಡದ ನಾಯಕ ಹೇಳಿದ್ರೆ, ಈ ತಕ್ಷಣ ಸರಿಯಪ್ಪ, ನಿನ್ ಜೊತೆ ಎಲ್ಲ ನಿಮ್ಮ ಫಾಲೋವರ್ಸ್, ನಿಮ್ಮ ಎಲ್ಲ ಶಿಷ್ಯರೆಲ್ಲ ಹೋಗ್ತಾ ಇದಾರೆ, ಅದರಲ್ಲಿ ಒಂದು ಹುಡುಗಿನೂ ಇದ್ದಾರೆ. ಆ ಹುಡುಗಿ ನಿಮ್ ಜೊತೆ, ಅವರು ನಿಮ್ ಜೊತೆ ಬರ್ತಾ ಇದಾರೆ, ಹುಡುಗರು ನಿಮ್ ಜೊತೆ ಶಿಷ್ಯರೆಲ್ಲ ಬರ್ತಾ ಇದಾರೆ. ಯಾರೋ ಒಬ್ಬ ಹೇಡಿ ಬಂದು ನಿಮ್ಮ ಶಿಷ್ಯರನ್ನ ಕೈ ಹಿಡ್ಕೊಂಡು ಗಲಾಟೆ ಮಾಡ್ದ. ಅವಾಗ ನೀನೇನ್ ಮಾಡ್ತೀಯಾ? ನಾನೇನು ಮಾಡಲ್ಲ ಅಂತ ಹೇಳ್ಬಿಟ್ಟು ಅವನು, ನಾನೇನು ಮಾಡಲ್ಲ, ಅವ್ರೇನಾದ್ರು ಮಾಡ್ಕೊಂಡು ನಾನೇನು ಮಾಡಲ್ಲ, ನಾನು ಹಿಂಸೆ ಮಾಡಲ್ಲ ಯಾರಿಗೂ. ಆವಾಗ ಎಂತ ಗುರುವಪ್ಪ ನೀನು ಅಂತ ಅವ್ರಿಗೆ ಜೊತೆ ಇರೋ ಶಿಷ್ಯರೆಲ್ಲ ಅವರು ಓಡೋಗ್ಬಿಡ್ತಾರೆ. ನೀನು ಒಂದು ಹುಡುಗಿನೇ ರಕ್ಷಣೆ ಕೊಡದೇ ಇರೋ ನೀನು ಗುರು, ನಮಗೆಲ್ಲ ಹೆಂಗೆ ನೀನು ರಕ್ಷಣೆ ಕೊಡ್ತೀಯ ಅಂತ ಹೇಳಿ ಅವರೆಲ್ಲ ಹೊಡೋಗ್ಬಿಡ್ತಾರೆ.
ಅವನೇ ಅದು ಯಾಕಂದ್ರೆ ಅವ್ನು ಮಾಡ್ತಾರ ತಪ್ಪಲ್ವಾ. ತಪ್ಪ. ಯಾವಾಗ ಗುರು ಬಂದು ಶಿಷ್ಯರಿಗೆ ರಕ್ಷಣೆ ಕೊಡದೇ ಇದ್ರೆ, ಯಾಕಂದ್ರೆ ಶಸ್ತ್ರ ಬೇಕು ಅಂತ ಅರ್ಥ ಇಲ್ಲಿ. ಹೌದು. ನಾವು ಹಿಂಸೆ ಮಾಡದೇನೆ ಇರ್ಬೋದು, ಬಟ್ ಕೆಲವು ಸಮಯದಲ್ಲಿ ನಾವು ನಮ್ಮ ರಕ್ಷಣೆಗೋಸ್ಕರ ನಾವು ಮಾಡಲೇಬೇಕು. ನಾವು ಶಸ್ತ್ರನ ಯೂಸ್ ಮಾಡಲೇಬೇಕು. ಅವ್ರ ಜೊತೆ ನಾವು ಓಡಾಡಬೇಕು, ಫೈಟ್ ಮಾಡಲೇಬೇಕಾಗತ್ತೆ. ಸುಮ್ಮನೆ ಇದ್ಬಿಟ್ರೆ ಆಗಲ್ಲ. ಯಾಕಂದ್ರೆ ಈಗ ಗೌರ್ಮೆಂಟ್ ಏನೋ ಮಾಡ್ಕೊಂಡು ಹೋಗ್ಲಪ್ಪ, ನಾನು ಸುಮ್ಮನೆ ಕೂತ್ಕೊಂಡ್ಬಿಡ್ತೀನಿ ಅಂತ ಗೌರ್ಮೆಂಟ್ ಸರ್ಕಾರ ಕೂತ್ಕೊಳ್ಳಲ್ಲ. ತಕ್ಷಣ ಪೊಲೀಸ್ ಜೀಪ್ ಬರುತ್ತೆ, ವ್ಯಾನ್ ಬರುತ್ತೆ, ಎಲ್ಲೆಲ್ಲಿ ಗಲಾಟೆ ಆಗ್ತಾ ಇದೆಯೋ ಅಲ್ಲೆಲ್ಲ ನಿಲ್ಲಿಸ್ತಾರೆ. ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡ್ಬೇಕಲ್ಲ. ಚಟ್ಟನ ತನ್ನ ವಶಕ್ಕೆ ಇಟ್ಕೋಬೇಕು. ಜನರನ್ನ ತನ್ನ ವಶಕ್ಕೆ ಇಟ್ಕೊಂಡಿದ್ರೆ ಆಮೇಲೆ ನಾಳೆ ದಿನ ಏನ್ ಮಾಡ್ತಾರೆ, ಪೊಲೀಸ್ ಸ್ಟೇಷನ್ಗೆ ನುಗ್ಗಿ ಹೊಡಿತಾ ಇರ್ತಾರೆ, ಅವ್ರನ್ನೇ ಹೊಡಿತಾರೆ. ಸೊ ಈ ತರ ಎಲ್ಲ ಮಾಡ್ತಾರೆ. ಅದಕ್ಕೆ ಕೆಲವು ಟೈಮಲ್ಲಿ ಹಿಂಸೆನೂ ಮಾಡಬೇಕು. ಅವಾಗ ಗೋಲಿಬಾರ್ ಮಾಡ್ತಾರೆ, ಆಮೇಲೆ ಇದು ಚೆಲ್ತಾರೆ, ಹ್ಯಾಸಿಡ್ ಇದು ಮಾಡೋದು, ಏನಿದು ಏನೋ ಒಂದು ರಕ್ಷಣೆ ಮಾಡೋದಕ್ಕೆ ಏನೋ ಮಾಡ್ತಾರೆ, ಇದು ಗನ್ ಶೂಟ್ ಮಾಡ್ತಾರೆ, ಮೇಲೆ ಮಾಡ್ತಾರೆ. ಆಮೇಲೆ ಶೂಟಿಂಗ್ ಆರ್ಡರ್ ಕೊಡ್ತಾರೆ, ಕರ್ಫ್ಯೂ ಮಾಡ್ತಾರೆ. ಅಷ್ಟು ಆ ಜಾಗದಲ್ಲಿ ಯಾರು ಹೋಗ್ಬೇಡ ಅಂತ ಹೇಳ್ತಾರೆ. ಈ ತರ ಎಲ್ಲ ರಕ್ಷಣೆ ತಗೊಳ್ಬೇಕು. ಆ ತರ ಇಲ್ಲಿ ಅರ್ಜುನ್ಗೆ ಹೇಳ್ತಾರೆ, ನೀನು ಅವ್ರನ್ನ ಅಧರ್ಮದಲ್ಲಿ ಇರೋರ್ನ ನೀನು ಧರ್ಮನ ಕಾಪಾಡೋಕೆ ನೀನು ಯುದ್ಧ ಮಾಡಲೇಬೇಕು ಅಂತ ಹೇಳ್ತಾ ಇದ್ದಾರೆ. ಸೊ ಅದನ್ನ ಹೇಳ್ತಾ ಇದ್ದಾರೆ. ಆಮೇಲೆ ಛತ್ರಿನ ಕರ್ತವ್ಯಗಳೆಲ್ಲ ನಾವು ಮಾತಾಡಿದ್ರಲ್ಲ, ಅವರು ಇದು ಬೋಲ್ಡ್ ಆಗಿರ್ಬೇಕು, ತುಂಬಾ ಸ್ಟ್ರಾಂಗ್ ಆಗಿರ್ಬೇಕು, ಶಕ್ತಿವಂತನಾಗಿರ್ಬೇಕು. ಆಮೇಲೆ ಇನ್ನೊಂದು ಅವನು ಬೇಟೆ ಆಡೋದಕ್ಕೆ ಅವನಿಗೆ ಇದಿದೆ, ಇದು ಅನುಮತಿ ಇದೆ, ಅನುಮತಿ ಇದೆ, ಅರ್ಹತೆನೂ ಇರಬೇಕು, ಅನುಮತಿನೂ ಇದೆ ಅವನಿಗೆ. ಅವ್ನು ಬೇಟೆ ಆಡ್ಬೇಕು. ಯಾಕೆ ಬೇಟೆ ಆಡ್ಬೇಕಂದ್ರೆ ನಾಳೆ ಯುದ್ಧದಲ್ಲಿ ಟ್ರೈನಿಂಗ್ ಬೇಕಲ್ಲ ಅವನಿಗೆ, ಅದಕ್ಕೆ ಅವ್ನು ಬೇಟೆ ಆಡಲೇಬೇಕು. ಸೊ ಅದರಿಂದ ಇಲ್ಲಿ ಹೇಳ್ತಾರೆ ಅರ್ಜುನಕ್ಕೆ ಇದೆಲ್ಲ ಕ್ಷತ್ರಿಯನ ಕರ್ತವ್ಯಪ್ಪ. ಒಂದು ಕ್ಷತ್ರಿಯ ಬಂದು ಯಾವತ್ತು ಯುದ್ಧ ಮಾಡಲ್ಲ ಅಂತ ಹೇಳಲೇಬಾರ್ದು, ನೀನು ಮಾಡಲೇಬೇಕು. ಸೊ ಭೀಷ್ಮ ದ್ರೋಣ ನಾನು ಹೆಂಗ್ ಮಾಡ್ಲಿ, ಭೀಷ್ಮ ದ್ರೋಣ ಬಂದು ನಾನು ಮಾತಲ್ಲೇ ಅವ್ರು ನನ್ನ ಬಯಕ್ಕೆ ನಾನು ಇಷ್ಟಪಡಲ್ಲ. ಅವ್ರು ನನ್ನ ಆರಾಧ ದೇವತೆಗಳವರು, ಅವ್ರನ್ನ ಹೆಂಗೆ ಅವ್ರನ್ನೋಗಿ ನಾನು ವಧ ಮಾಡಲಿ, ಹೆಂಗೆ ಕೊಂದಾಕ್ಲಿ ಅವ್ರನ್ನ ಅಂತ ಹೇಳ್ತಾ ಇದ್ದಾರೆ. ಸೊ ಅದಕ್ಕೆ ಅವಾಗ ಅರ್ಜುನ ಬಂದು ಅವ್ರಿಗೆ ವಾಪಸ್ ಕೇಳ್ತಾನೆ ಪ್ರಶ್ನೆ, ನೀನು ನಿಮ್ಮ ಗುರುನ್ ಸಾಯಿಸ್ಬಿಟ್ಟ ಅಂತ ಕೇಳ್ತಾರೆ. ಸಂದೀಪಾನಿ ಮುನಿ ನೀನು ಹಂಗೆ ಮಾಡ್ದ ಅಂತ ಕೇಳ್ತಾ ಇದ್ದಾರೆ. ಆವಾಗ ಕೃಷ್ಣ ಆ ಸಮಯದಲ್ಲಿ ಹೇಳ್ತಾರೆ ಕೃಷ್ಣ, ನನ್ನ ಸಂದೀಪಾನಿ ಮುನಿ ಸಾಯಿಸೋದಕ್ಕೆ ನನಗೆ ಒಳ್ಳೆ ಗುರು, ಧರ್ಮದಲ್ಲಿ ನಾವು ಕಾಪಾಡ್ತಾ ಇದ್ದಾರೆ, ಧರ್ಮನ ಆಚರಣೆ ಮಾಡ್ತಾರೆ, ಸನಾತನ ಧರ್ಮನ ಆಚರಣೆ ಮಾಡ್ತಾ ಇದ್ದಾರೆ. ಆದ್ರೆ ಇವರು ಅಧರ್ಮದ ಸೈಡಲ್ಲಿ ಇದ್ದಾರೆ, ಅವರು ಒಳ್ಳೆಯವರೇ, ಭಕ್ತರೇ, ಬಟ್ ಇರೋ ಪಕ್ಷ ಅಧರ್ಮದವಾದ ಪಕ್ಷ. ಅದಕ್ಕೆ ನಾನು ಅವ್ರಿಗೆ ಇದು ಮಾಡೋದು ಅಂತ ಹೇಳ್ತಾರೆ. ಸೊ ಆಮೇಲೆ ಅದಕ್ಕೆ ಸ್ವಧರ್ಮ ನೀನು ಮಾಡಬೇಕು. ಸ್ವಧರ್ಮ ಅಂದ್ರೆ ಏನು, ನಿನ್ನ ಕ್ಷತ್ರಿಯ ಧರ್ಮ ಏನೋ ನೀನು ಮಾಡಲೇಬೇಕು. ನೀನು ಕ್ಷತ್ರಿಯನಾಗಿದೆಯಾ, ನೀನು ಕ್ಷತ್ರಿಯನಾಗಿ ಜನ್ಮ ತಗೊಂಡಿದ್ರೆ ನೀನು ಮಾಡಲೇಬೇಕು ಅಂತ ಹೇಳ್ತಾರೆ. ಸೊ ಆ ಥರ ಆಮೇಲೆ ಅದೇ ಭೀಷ್ಮ ದ್ರೋಣ ಎಲ್ಲ ಅಧರ್ಮಕ್ಕಿರೋದಕ್ಕೆ ನಮ್ಗೆ ಕಾರಣಗಳು ಗೊತ್ತು, ಯಾಕೆ ಅವರು ಅಲ್ಲಿ ಆ ಕಡೆ ಇದ್ದಾರೆ ಅಂತ. ಯಾಕಂದ್ರೆ ಅದೆಲ್ಲ ಕೃಷ್ಣನ ಅರೇಂಜ್ಮೆಂಟ್, ಕೃಷ್ಣನೇ ಪ್ಲಾನ್ ಮಾಡಿರ್ತಾರೆ. ಅವರ ಅಧರ್ಮದ ಸೈಡ್ ಅಧರ್ಮದ ಪಕ್ಷದಲ್ಲಿ ಒಂದು ಧರ್ಮಾತ್ಮನಿದ್ರೆ ಕೂಡ ಅವ್ರಿಗೇನಾಗುತ್ತೆ ಅಂದ್ರೆ ಕೊನೆಗೆ ಅವರ ಜೀವನ ಅವ್ರು ಬಿಡ್ಬೇಕಾಗಿ ಬರುತ್ತೆ. ಯಾಕಂದ್ರೆ ಅವ್ರು ಅಧರ್ಮದ ಪಕ್ಷದಲ್ಲಿ ಇದ್ದಾರೆ ಅಂತ ಕೃಷ್ಣ ಎಲ್ರಿಗೂ ತೋರಿಸೋದಿಕ್ಕೆ, ಒಂದು ಉದಾಹರಣೆ ತೋರಿಸೋದಿಕ್ಕೆ. ಸೊ ಅಂದ್ರೆ ಯಾವುದೇ ಕಾರಣಕ್ಕೂ ಅಧರ್ಮದ ಪಕ್ಷದಲ್ಲಿ ಇರಬಾರ್ದು. ಬಟ್ ಇವ್ರನ್ನ ಆ ಕಡೆ ಇಟ್ಟರು, ಇವರು ಕೃಷ್ಣನೇ ಹೇಳಿದ್ರು. ಇನ್ನೊಂದು 3-4 ಕಾರಣ ಇದೆ. ಒಂದು, ಅಧರ್ಮದ ಪಕ್ಷದಲ್ಲಿದ್ದ ಒಂದು ದೊಡ್ಡ ಶುದ್ಧ ಭಕ್ತರಿಗೆ ಈ ಒಂದು ಇದು ಗತಿ ಬರುತ್ತೆ. ಒಂದು ಎರಡನೇದು ಬಂದು ಭೀಷ್ಮನಿಗೆ ಬಂದು ಈ ಒಂದು ಕುರು ವಂಶನ ಕಾಪಾಡೋದಕ್ಕೆ ಒಂದು ಜವಾಬ್ದಾರಿ ಇದೆ. ಅವರೊಂದು ಮಾತು ಕೊಟ್ಟಿರ್ತಾರೆ ಅವ್ರ ತಾಯಿಗೆ, ಹೇಗಾದ್ರೂ ಈ ಹಸ್ತಿನಾಪುರನ ರಕ್ಷಣೆ ಮಾಡೋದು ನನ್ನ ಕರ್ತವ್ಯ ಅಂತೇಳಿ ಒಂದು ಮಾತು ಕೊಟ್ಟಿರ್ತಾರೆ. ಬಟ್ ಭೀಷ್ಮಾದ್ರೂ ಅವರೆಲ್ಲ ಹೇಳ್ತಾರೆ ಯುದ್ಧ ಮಾಡಬೇಡ ಅಂತ ಹೇಳ್ತಾರೆ. ಇವ್ರಿಗೆ ಅವ್ರು ಕೇಳಲ್ಲ, ಮೋಹ ಅವ್ರಿಗೆ. ಆ ಮೋಹದ ಮೇಲೆ ಏನ್ ಮಾಡ್ತಾರೆ, ನಾನು ಯುದ್ಧ ಮಾಡಲೇಬೇಕು. ಇನ್ನೊಂದು ಅವ್ರಿಗೆ ಏನು ಕೊಡಬಾರ್ದು ಅಂತ ಒಂದಿದು, ಪಾಂಡವರಿಗೆ ಏನು ಕೊಡಬಾರ್ದು ಅಂತ ಒಂದು ಆಸೆ ಅವ್ರಿಗೆ. ಸೊ ಸ್ವಧರ್ಮದ ಬಗ್ಗೆ ಹೇಳಿದ್ದಾರೆ. ಆಮೇಲೆ ಇನ್ನೊಂದೇನಂದ್ರೆ ಇಲ್ಲಿ ಕೃಷ್ಣ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ನೀನು ತುಂಬಾ ಅನುಕಂಪ, ಅರ್ಜುನ ಹೇಳ್ತಾ ಇದ್ದಾನೆ, ತುಂಬಾ ಅನುಕಂಪ ತೋರಿಸ್ತಾ ಇದ್ದಾರೆ. ಅದೇ 4 ಪ್ರಶ್ನೆ ಹೇಳ್ತಾರಲ್ಲ, ಯಾಕೆ ಯುದ್ಧ ಮಾಡಬಾರ್ದು ಅನ್ನೋದಕ್ಕೆ 4 ಉತ್ತರ ಕೊಡ್ತಾರೆ ಅವರು. ಮೊದಲು ಅನುಕಂಪ ತೋರಿಸ್ತಾ ಇದ್ದಾರೆ ಅವ್ರ ಮೇಲೆ, ನನ್ನ ತಾತ, ನನ್ನ ಗುರು ಅಂತ. ಎರಡನೇದು, ನಾನು ಎಂಜಾಯ್ಮೆಂಟ್, ಯಾರ ಜೊತೆ ನಾನು ಸಂತೋಷ ಪಡಲಿ, ಸಂತೋಷ ಅನುಭವಿಸೋಕೆ ಆಗಲ್ವೇ. ಇವಾಗ ನಾವು ಹೊರಗಡೆ ಫಾರಿನ್ ಕಂಟ್ರಿಗೆ ಹೋಗ್ತೀರಿ, ಚೆನ್ನಾಗಿ ಸಂಪಾದಿಸ್ಬಿಟ್ಟು ಬರ್ತೀರಿ, ಬೇಕಾದಷ್ಟು ಸಂಪಾದಿಸ್ಬಿಟ್ಟು ಬರ್ತೀರಿ. ಸರಿ, ಇಲ್ಲಿ ಇಂಡಿಯಾಗೆ ಬಂದ್ಮೇಲೆ ಯಾರು ಇರಲ್ಲ, ತಾಯಿ ತಂದೆ ಮಕ್ಳು ಎಲ್ಲ ಸತ್ತೋಗ್ಬಿಟ್ಟಿರ್ತಾರೆ, ಯಾರ ಜೊತೆ ಸಂತೋಷ ಪಡಲ್ಲ. ಆ ಥರ ಹೇಳ್ತಾ ಇದ್ದಾನೆ ಅರ್ಜುನ, ನಾನು ಯಾರಾದ್ರೂ ಸಂತೋಷ ಪಡಲಿ ಅಂತ. ಸೊ ಯಾರು ಇಲ್ದಿರೋದ್ರೆ ಸಂಪಾದಿಸೋದೇ ಅವ್ರಿಗೋಸ್ಕರ, ಅವರೇ ಇಲ್ದಿರೋ ನನಗೇನು ಸಂತೋಷ ಅಂತ ಹೇಳ್ತಾ ಇದ್ದಾನೆ ಅರ್ಜುನ. ಅದಾದ್ಮೇಲೆ ಇದೆಲ್ಲ ಮಾಡ್ಬಿಟ್ರೆ ನನಗೆ ಪಾಪ ಬಂದ್ಬಿಡುತ್ತೆ, ಇವನ್ನೆಲ್ಲ ಕೊಂದಾಕ್ಬಿಟ್ರೆ ನನ್ನ ಪಾಪ. ಆಮೇಲೆ ಕುಲಧರ್ಮದ ಬಗ್ಗೆ, ಜಾತಿ ಧರ್ಮದ ಬಗ್ಗೆ
ವಂಶದ ಧರ್ಮ ಬಗ್ಗೆ, ವಂಶೋದ್ಧಾರಕರು ಯಾರು ಇರಲ್ಲ, ಇವ್ರನ್ನೆಲ್ಲ ಇದು ವಿಧವೆಗಳಾಗ್ಬಿಡ್ತಾರೆ ಇವರೆಲ್ಲ, ಇದನ್ನೆಲ್ಲ ಹೇಳ್ತಾ ಇದ್ದಾನೆ ಅರ್ಜುನ. ಅದಾದ್ಮೇಲೆ ಕೊನೆಗೆ ಇದು ಇವ್ರನ್ನ ಕೊಂದಾಕ್ಬಿಟ್ರೆ ನಾನು ನರಕಲೋಕಕ್ಕೆ ಹೋಗ್ಬಿಡ್ತೀನಿ, ಸೊ ಇದೆಲ್ಲ ನಾನು ಯಾವುದು ನಾನು ಮಾಡಲ್ಲ ಅಂತ ಇದೆಲ್ಲ ಹೇಳ್ಕೊಂಡು ಕೊನೆಗೆ ಏನು ಮಾಡ್ತಾನೆ, ಇದಕ್ಕೆ ಉದಾಹರಣೆ ಕೊಡ್ತಾರೆ ಪ್ರಭುಪಾದರು. ಒಂದು ಜಡ್ಜ್ದು ಉದಾಹರಣೆ ಕೊಡ್ತಾರೆ. ಏನು ಉದಾಹರಣೆ ಅಂದರೆ, ಈಗ ಜಡ್ಜು ಕೂತ್ಕೊಂಡಿದ್ದಾನೆ ಕೋರ್ಟಲ್ಲಿ, ಎಲ್ಲರಿಗೂ ತೀರ್ಮಾನ ಕೊಡ್ತಾ ಇರ್ತಾನೆ. ಬಟ್ ಕೊನೆಗೆ ಒಂದು ಕೇಸಲ್ಲಿ ಏನಾಗುತ್ತೆ ಅಂದರೆ, ಅವ್ರ ರಿಲೇಷನ್ನೇ ಏನೋ ತಪ್ಪು ಮಾಡಿರ್ತಾನೆ, ಜಡ್ಜ್ ಅಕ್ಕನ ಮಗನೋ ಅಣ್ಣನ ಮಗನೋ ಅದೇ ತಪ್ಪು ಮಾಡಿದ್ದಾರೆ. ಅವಾಗ ಏನು ಮಾಡ್ಬೇಕು, ಅವನು ಎಲ್ಲರಿಗೂ ಯಾವ ಥರ ಜಡ್ಜ್ಮೆಂಟ್ ಕೊಟ್ಟನೋ ಅವನಿಗೂ ಅದೇ ಥರ ತೀರ್ಮಾನ ನ್ಯಾಯ ಕೊಡಬೇಕು. ಸೊ ಕೊಡಲೇಬೇಕು ಅವನು, ಅವಾಗ ಅವನು ಒಪ್ಕೊಳ್ಳೇಬೇಕು. ಅವ್ನು ಏನೇವಾಗಲಿ ನನ್ನ ರಿಲೇಷನು, ನನ್ನ ಸಂಬಂಧ, ನಾನು ಇವ್ನಿಗೆ ಏನಾದರೂ ಫೇವರ್ ಮಾಡ್ತೀನಿ, ಇವ್ನಿಗೆ ಸಹಾಯ ಮಾಡ್ತೀನಿ ಅಂತ ಒಪ್ಕೊಳಲ್ಲ, ಯಾರು ಒಪ್ಕೊಳ್ಳಲ್ಲ. ಅದೇ ಥರನೇ ನೀನು ಇಲ್ಲಿ ಏನು ಧರ್ಮ ಇದೆಯೋ ಆ ಧರ್ಮ ನೀನು ಮಾಡಲೇಬೇಕು, ನೀನು ಮಾಡಲ್ಲ ಅಂತ ನೀನು ಹೇಳಲೇಬಾರದು ಅಂತ ಹೇಳಿ ಕೃಷ್ಣ ಹೇಳ್ತಾ ಇದ್ದಾರೆ. ಸೊ ಆಮೇಲೆ 2ನೇ ಅಧ್ಯಾಯದಲ್ಲಿ 7ನೇ ಶ್ಲೋಕದಲ್ಲಿ ಕೊನೆಗೆ ಅರ್ಜುನ ಏನು ಮಾಡ್ತಾರೆ, ಕಾರ್ಪಣ್ಯ ದೋಷೋಪಹತ ಸ್ವಭಾವ ರಕ್ಷಾಮಿತ್ವಂ ಧರ್ಮ ಸಮೂಢ ಚೇತಃ. ಧರ್ಮ ಸಮೂಢ ಅಂದರೆ ನನಗೆ ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ನನಗೇನೋ ನನಗೆಲ್ಲ ಕನ್ಫ್ಯೂಷನ್ ಆಗಿದೆ, ಗೊಂದಲವಾಗಿದೆ ಎಲ್ಲ, ಏನು ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಈ ಥರ ಮಾಡೋದ, ಆ ಥರ ಮಾಡೋದ, ಯಾವ ಕಡೆ ಹೋಗೋದು, ಯಾರ ಕಡೆ ಹೋಗೋದು. ಧರ್ಮ ಸಮೂಢ ಚೇತಃ. ಧರ್ಮ ಅಂದರೆ ಬರೀ ಈ ಧರ್ಮ ಮಾತ್ರ ಅಲ್ಲ, ಅಂದರೆ ಇದು ನಮ್ಮ ಮತದ ಧರ್ಮಗಳು ಮಾತ್ರ ಅಲ್ಲ, ಮತಧರ್ಮಗಳು ಮಾತ್ರ ಅಲ್ಲ, ಯಾವ ಧರ್ಮ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಯಾವ ಥರ ಹೋಗ್ಬೇಕು ಅಂತ ಗೊತ್ತಿಲ್ಲ. ಇವ್ರ ಕಡೆ ಹೋಗ್ಬೇಕಾ, ನೀನು ಹೇಳಿದ್ ಮಾಡಬೇಕಾ, ಅವ್ರು ಹೇಳಿದ್ ಮಾಡಬೇಕಾ, ಇಲ್ಲ ಏನು ಮಾಡೋದು ಅಂತ ನನಗೆ ಗೊತ್ತಾಗ್ತಾ ಇಲ್ಲ ಅಂತ ಹೇಳ್ತಾರೆ. ಅದಾದಮೇಲೆ ನನಗೆ ನೀನೇ ಬೋಧನೆ ಮಾಡು. ಅವಾಗ ಕೃಷ್ಣ ಹೇಳ್ತಾರೆ ಒಂದು ಪಾಯಿಂಟಲ್ಲಿ, ನಾನು ನಿನಗೆ ಮಾಡೋಕ್ಕಾಗಲ್ಲ, ನೀನು ವ್ಯಾಸ ಮಹರ್ಷಿ ಹತ್ರ ಹೋಗು ಅಂತ ಹೇಳ್ತಾರೆ. ನಾವು ಮಾತಾಡಿದ್ದೀವಿ ಇದ್ರ ಬಗ್ಗೆ. ವ್ಯಾಸ ಮಹರ್ಷಿ ಹತ್ರ ಹೋಗುವಾಗ ಅರ್ಜುನ ಹೇಳ್ತಾರೆ ಅಂದರೆ, ಇಲ್ಲ ನಾನು ಹೋಗಲ್ಲ ಅವ್ರ ಹತ್ರ, ಯಾಕಂದ್ರೆ ನನ್ನ ಬಗ್ಗೆ ನಿನಗೆ ಚೆನ್ನಾಗಿ ಗೊತ್ತಿರೋದು. ಇವಾಗ ನಾವು ಕೆಲವು ಡಾಕ್ಟರ್ ಎಲ್ಲ ಏನು ಮಾಡ್ತೀರಿ, ಆ ಡಾಕ್ಟರ್ ಹತ್ರ ನಾವು ಹೋಗಲ್ಲ ಅಂತೀವಿ, ಯಾಕಂದ್ರೆ ಅದೇ ಡಾಕ್ಟರ್ ಹತ್ರ ನಾವು ಹೋಗ್ತೀವಿ, ಯಾಕಂದ್ರೆ ಅವ್ರಿಗೆ ನಮ್ಮ ಬಗ್ಗೆ ಗೊತ್ತಿರುತ್ತೆ. ಅದೇ ಥರ ಅರ್ಜುನ ಏನು ಮಾಡ್ತಾನೆ, ನಾನು ಯಾರ ಹತ್ರನೂ ಹೋಗಲ್ಲ, ನಿಮ್ಮ ಹತ್ರನೇ ನಾನು ಹೇಳ್ಸ್ಕೊತೀನಿ, ಬೇರೆ ನಿಮ್ಮ ಬೋಧನೆ ನಾನು ಕೇಳೋದು, ನಾನು ಬೇರೆ ಹತ್ರ ಹೋಗೋಕೆ ನನಗೆ ಇಷ್ಟ ಇಲ್ಲ ಅಂತ ಹೇಳ್ತಾರೆ. ಆವಾಗ ಕೃಷ್ಣ, ಯಾಕಂದ್ರೆ ಆ ಥರ ಕೃಷ್ಣ ಪರೀಕ್ಷೆ ಮಾಡೋದಂದ್ರೆ, ಇನ್ನು ಕೃಷ್ಣನ ಮೇಲೆ ಏನಾದರೂ ಸ್ವಲ್ಪ ಆದ್ರೆ ಏನಾದರೂ ಅಪನಂಬಿಕೆ ಇದೆಯಾ. ಯಾಕಂದ್ರೆ ಒಂದು ಗುರು ಹೇಳುವಾಗ ಶಿಷ್ಯ ಅದನ್ನ ಸರಿಯಾದ ರೀತಿಯಲ್ಲಿ ಆಚರಣೆ ಮಾಡದೇ ಇದ್ರೆ ಅವ್ರು ಹೇಳಿ ಬೋಧನೆ ಮಾಡಿ ಪ್ರಯೋಜನ ಇದ್ರೆ ಆಗ್ಬಿಡುತ್ತೆ. ಅದಕ್ಕೆ ಅದೆಲ್ಲ ಪರೀಕ್ಷೆ ಮಾಡ್ತಾರೆ ಕೃಷ್ಣ. ಸರಿ ಆಯ್ತು, ಆವಾಗ ಕರಿಷ್ಯೆ ವಚನಂತಹ ಇದು, ಆವಾಗ ಅರ್ಜುನ ಒಪ್ಕೊಂತಾರೆ. ಶಿಷ್ಯಸ್ಥೆ ಸ್ವಾದಿಮಾಂತಂ ಪ್ರಪನ್ನಂ, ನಾನು ನಿಮ್ಗೆ ಶಿಷ್ಯ ಆಗ್ತೀನಿ, ಅದಂಗೆ ನೀನು ನನಗೆ ಸ್ನೇಹಿತ ಅಲ್ವಾ, ನನಗೆ ನೀನು ಶಿಷ್ಯ ಆಗ್ಬಿಡ್ತೀಯಾ ಅಂತ ಕೃಷ್ಣ ಕೇಳ್ತಾರೆ. ಇಲ್ಲ, ನೀವು ನನ್ನ ಶಿಷ್ಯನಾಗಿ ನೀವು ಸ್ವೀಕಾರ ಮಾಡಲೇಬೇಕು, ನಾನು ನಿಮ್ಮನ್ನ ಗುರುವಾಗಿ ಸ್ವೀಕಾರ ಮಾಡ್ತೀನಿ. ಯಾಕಂದ್ರೆ ಸ್ನೇಹಿತನಾಗಿದ್ರೆ ಬೋಧನೆ ಮಾಡೋಕ್ಕಾಗಲ್ಲ. ಈಗ ನನ್ನ ಸ್ನೇಹಿತ ಬಂದು ಇಲ್ಲಿ ಕೂತ್ಕೊಂಡ್ರೆ ನಾನು ಅವನಿಗೆ ಸ್ನೇಹಿತಂದ್ರೆ ನಾನು ಬೋಧನೆ ಮಾಡೋಕ್ಕಾಗಲ್ಲ. ಅವನು ಶರಣಾಗತಿ ಆದ್ರೇನೆ ಅವ್ನು ನಾನು ಮಾಡ್ತೀನಿ, ಇದೆಲ್ಲ ಒಪ್ಕೊತೀನಿ, ಇದೆಲ್ಲ ನಾನು ಓದ್ತೀನಿ, ಅರ್ಥ ಮಾಡ್ಕೊತೀನಿ, ಜಪ ಮಾಡ್ತೀನಿ, ಕೃಷ್ಣ ಭಕ್ತಿ ಮಾಡೋದು ನಂಗೆ ಇಷ್ಟ ಇದೆ ಅಂದ್ರೆ ನಾವು ಅವ್ನಿಗೆ ಬೋಧನೆ ಮಾಡ್ಬೋದು. ನನ್ನ ಸ್ನೇಹಿತನಾಗೆ ಏಮ್ರ ಕೂತ್ಕೊಂಡ್ರೆ ಅಂತ ಅವನು ಆ ಥರ ಮಾತಾಡಿದ್ರೆ ಇದುವರೆಗೂ ಅವ್ರು ಅರ್ಜುನ ಆ ಥರ ಮಾತಾಡ್ತಾ ಇದ್ರು. ಅರ್ಜುನ ಆ ಥರ ಮಾತಾಡ್ತಾ ಇದ್ರು ಕೃಷ್ಣ ಹತ್ರ, ಸ್ನೇಹಿತಂತಾನೆ, ಇಬ್ರು ಒಂದೇ ಏಜು. ಅದಕ್ಕೆ ಹೋಗೋ ಬರೋ ಅಂತೆಲ್ಲ ಮಾತಾಡಿದ್ದಾರೆ ಅರ್ಜುನ. ಕೊನೆಗೆ ಲಾಸ್ಟಲ್ಲಿ ಒಂದು ಇದು ಶ್ಲೋಕದಲ್ಲಿ ಹೇಳ್ತಾರೆ, ನಾನೆಲ್ಲ ಮಾತಾಡಿದ ತಪ್ಪಾಗೋಯ್ತು, ನಾನು ಕ್ಷಮಿಸ್ಬಿಡಿ, ನಾನು ನಿಮ್ಮನ್ನ ಒಂದು ಸ್ನೇಹಿತಂತರ ನೋಡ್ಬಿಟ್ಟೆ, ಇವಾಗ ಗುರು ಸ್ಥಾನದಲ್ಲಿ ಬಂದ್ಮೇಲೆ ನನಗೆ ಅದು ಮಾತಾಡೋಕ್ಕೆ ಬರ್ತಾ ಇಲ್ಲ. ಇದೆಲ್ಲ ನೋಡಿ ಹೆಂಗಿದೆ ಒಂದು ಇದು ರಿಲೇಷನ್ಶಿಪ್ಸ್ ಯಾವ ಥರ ಇರಬೇಕು, ಶಿಷ್ಯನಾದ್ಮೇಲೆ ಯಾವ ಥರ ಇರಬೇಕು, ಸ್ನೇಹಿತನಾದ್ರೆ ಇದೆಲ್ಲ ಹೇಳ್ಕೊಡ್ತಾ ಇದ್ದಾರೆ ಕೃಷ್ಣ ನಮಗೆ. ಸೊ ಯಾಕಂದ್ರೆ ಸ್ನೇಹಿತನಾಗಿದ್ರೆ ನಾವು ನಮ್ಗೆ ಇದು ಬರಲ್ಲ, ಅವ್ನು ಹೇಳ್ತಾ ಇದ್ರೆ ನಮ್ಗೆ ಒಂದು ಉತ್ಸಾಹ ಬರಲ್ಲ, ಭಾವನೆ ಬರಲ್ಲ, ನಮ್ಮ ಭಾವನೆಗಳೇ ಬೇರೆ ಬೇರೆ ಆಗ್ಬಿಡುತ್ತೆ. ಅದಕ್ಕೆ ಪ್ರಭುಪಾದ ಹೇಳ್ತಾ ಇದ್ದಾರೆ, ಇದೆಲ್ಲ ಏನಂದ್ರೆ ಚರ್ಮದ ರೋಗ ಅಂತ ಹೇಳ್ತಾ ಇದ್ದಾರೆ. ಚರ್ಮದ ರೋಗ ಅಂದ್ರೆ ದೇಹಕ್ಕೆ ಸಂಬಂಧಪಟ್ಟಿದ್ದು. ಬರೀ ನನ್ನ ಮಕ್ಕಳು, ನನ್ನ ತಂದೆ, ನನ್ನ ಗುರು, ನನ್ನ ಸಂಬಂಧಿಕರು, ನನ್ನ ಅಣ್ಣ ತಮ್ಮದಿರು, ಇದೆಲ್ಲ ಚರ್ಮದಿಂದ ಬರೋದು ಅಂತ ಹೇಳ್ತಾರೆ. ಬರೀ ಚರ್ಮದ ಮೇಲೆ ನೀನು ಅನುಕಂಪ ಇಟ್ಕೊಂಡಿದ್ಯಾ ಅಂತ ಅರ್ಥ. ಯಾಕಂದ್ರೆ ಒಂದು ಇದರಲ್ಲಿ ಹೇಳ್ತಾರೆ ಇವರು ಆಚಾರ್ಯರು, ಬ್ರಹ್ಮ ಎಷ್ಟು ಚೆನ್ನಾಗಿ ತಯಾರಿ ಮಾಡಿದ್ದಾರೆ ಅಂದ್ರೆ ಮನುಷ್ಯರನ್ನ, ಅಷ್ಟು ಚೆನ್ನಾಗಿ ಪ್ಯಾಕಿಂಗ್ ಮಾಡಿದ್ದಾರೆ ನಮ್ಮನ್ನ. ಪ್ಯಾಕಿಂಗ್ ಮೇಲೆ ಸ್ಕಿನ್ ಇಟ್ಕೊಂಡು, ಈಗ ಮೊಬೈಲ್ ನೋಡಿ ಇರೋದು ಇಷ್ಟೇ ಮೊಬೈಲು, ಅದು ಪ್ಯಾಕಿಂಗ್ ಗೊತ್ತಾ ಎಷ್ಟು ದೊಡ್ಡದಾಗಿ ಬರುತ್ತೆ ನೋಡಿ ಪ್ಯಾಕಿಂಗ್. ಅಷ್ಟು ಚೆನ್ನಾಗಿ ಪ್ಯಾಕಿಂಗ್ ಟೆಕ್ನಾಲಜಿ ಇಂಪ್ರೂವ್ ಆಗಿದೆ. ಅದೆಲ್ಲ ಬ್ರಹ್ಮ ಪ್ಯಾಕಿಂಗ್ ಟೆಕ್ನಾಲಜಿಗೆ ನಾವು ಕಂಪೇರ್ ಮಾಡಿದ್ರೆ ಹೋಲಿಸಿದ್ರೆ ಏನೂ ಇಲ್ಲ. ಅಷ್ಟು ಚೆನ್ನಾಗಿ ಬ್ರಹ್ಮ ನಮ್ಮನ್ನ ಸೃಷ್ಟಿ ಮಾಡಿದ್ದಾರೆ. ಆ ಸ್ಕಿನ್ ಕೊಟ್ಟು ಅಷ್ಟು ಚೆನ್ನಾಗಿ, ಅದೇ ಈ ಸ್ವಲ್ಪ ಚರ್ಮ ತೆಗೆದ್ಬಿಡಿ ಹೆಂಗಾಗ್ಬಿಡುತ್ತೆ ನಮ್ಮ ಮುಖ ಎಲ್ಲ ಘೋರವಾಗಿರುತ್ತೆ, ನೋಡೋಕೆ ಆಗಲ್ಲ. ಅಷ್ಟು ಚೆನ್ನಾಗಿ ಅದರಲ್ಲಿ ನೋಡಿ ಪ್ರಪಂಚದಲ್ಲಿ ಯಾರು ಒಬ್ಬರ ತರ ಇರೋದೇ ಇಲ್ಲ,
ಯಾರೋ ಅವ್ರು ತುಂಬಾ ರೇರ್ ಇದ್ದಾರೆ, ತುಂಬಾ ರೇರು. ಒಬ್ಬೊಬ್ಬರು ಡಿಫ್ರೆಂಟ್ ಆಗಿ ರೂಪದಲ್ಲಿ ಅವ್ರ ಸೃಷ್ಟಿ ಆತರ ಮಾಡಿದ್ರು. ಭಗವಂತನ ಸೃಷ್ಟಿ ಆತರ ಇದೆ. ಅದು ಭಗವಂತ ಎರಡನೇ ಸೃಷ್ಟಿಕರ್ತ. ಭಗವಂತ ಮೊದಲನೇ ಸೃಷ್ಟಿಕರ್ತ ಅದೇ, ಬ್ರಹ್ಮ ಎರಡನೇ ಸೃಷ್ಟಿಕರ್ತ. ಸೊ ಅದೇ ಇಲ್ಲಿ ಹೇಳ್ತಾ ಇದಾರೆ. ಸೊ ಕೃಪನ್ನ ಅಂದ್ರೆ ಏನು ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಕೃಪನ್ನ ಅಂದ್ರೆ ಈ ದೇಹದಿಂದ ಅತೀತವಾಗಿ ಹೋಗೋದು, ಅಂದ್ರೆ ದೇಹ ಬಿಟ್ಟು ಆತ್ಮದ ಬಳಿ ಹೋಗೋದನ್ನ ಕೃಪನ್ನ ಅಂತಾರೆ. ಅಂದ್ರೆ ಬ್ರಾಹ್ಮಣ ಸ್ಥಾನಕ್ಕೆ ನಾವು ಹೋಗ್ಬೇಕು ಅಂತ ಹೇಳ್ತಾ ಇದ್ದಾರೆ. ಯಾಕಂದ್ರೆ ನಾವು ನಮ್ಮ ದಿಸೆನ ತಿರುಗಿಸ್ಕೊಬೇಕು. ಕೃಷ್ಣನ ಪ್ಲಾನ್ ಏನಿದೆಯೋ ಆ ಪ್ಲಾನ್ ತರ ನಾವು ಅದನ್ನ ಆಚರಣೆ ಮಾಡೋದಕ್ಕೆ ನಾವು ಪ್ರಯತ್ನ ಪಡಬೇಕು. ನಾವೇನ್ ಮಾಡ್ತಾ ಇದೀವಿ, ಈ ಒಂದು ತಪ್ಪಾದ ಒಂದು ಅಂದ ಚಂದಕ್ಕೆ ನಾವು ಇಲ್ಲಿ ಬಲಿ ಆಗ್ಬಿಟ್ಟಿದ್ದೀವಿ. ಸೊ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಸೊ ಅದೇ ಈಗ ಮಕ್ಕಳು ತಂದೆ ತಾಯಿ ಒಂದು ರಕ್ಷಣೆಯಲ್ಲಿ ಇದ್ರೆ ಎಷ್ಟು ಒಂದು ರಕ್ಷಣೆಯಲ್ಲಿ ಇರ್ತಾರೋ, ಅದೇ ತರ ಭಕ್ತರು ಭಗವಂತನ ಒಂದು ರಕ್ಷಣೆಯಲ್ಲಿ ಇದ್ರೆ, ಅವರ ಒಂದು ಸೇವೆನಲ್ಲಿದ್ರೆ ಅವ್ರಿಗೆ ಯಾವಾಗ್ಲೂ 24 hours ರಕ್ಷಣೆ ಇದ್ದೇ ಇರುತ್ತೆ. ಈಗ ಒಂದು ಎಕ್ಸಿಬಿಷನ್ ಇದೆ, ಒಂದು ಫೇರ್ ಇದೆ, ಒಂದು ಎಕ್ಸಿಬಿಷನ್ ನಡೀತಾ ಇದೆ. ಅವಾಗ ತಂದೆ ತಾಯಿ ಏನ್ ಮಾಡ್ತಾರೆ, ಮಕ್ಕಳನ್ನ ಕರ್ಕೊಂಡು ಹೋಗ್ತಾರೆ. ಮಕ್ಕಳು ಕರ್ಕೊಂಡು ಹೋಗ ಅವನೇನ್ ಮಾಡ್ತಾನೆ, ಹುಡುಗ ಅಲ್ಲೆಲ್ಲೋ ನೋಡ್ಬಿಟ್ಟು ಸರ್ಕಸ್ ನೋಡ್ಬಿಟ್ಟು ಅಲ್ಲೋಗೋಣ ಇಲ್ಲೋಗೋಣ ಅಂತ ನೋಡ್ತಾ ಇರ್ತಾನೆ. ಆದ್ರೆ ತಾಯಿ ಏನವಳು ಕೈ ಗಟ್ಟಿಯಾಗಿ ಇಟ್ಕೊಂಡಿರ್ತಾರೆ. ನಾವು ಜೊತೆ ಕರ್ಕೊಂಡು ಹೋಗ್ತೀನಿ, ನೀನು ಹೋಗ್ಬೇಡ ಅಂತ ಹೇಳ್ತಾರೆ. ಅದೇ ತರ ಭಕ್ತರು ಭಗವಂತನ ಒಂದು ತಾಮರ ಪಾದದ ರಕ್ಷಣದಲ್ಲಿ ಆಶ್ರಯ ತಗೊಂಡ್ಮೇಲೆ ಅವ್ರಿಗೆ ಎಲ್ಲಾ ತರ ರಕ್ಷಣೆ ಕೊಡ್ತಾ ಇರ್ತಾರೆ ಭಗವಂತ. ಸೊ ಅದೇ ಇಲ್ಲಿ ಕೃಷ್ಣ ಬಂದು ಅರ್ಜುನಿಗೆ ಹೇಳ್ತಾರೆ, ನನ್ನ ರಕ್ಷಣೆಯಲ್ಲಿ ನನ್ನ ಆಶ್ರಯದಲ್ಲಿ ನೀನು ಇರಬೇಕು ಅಂತ ಹೇಳ್ತಾ ಇದ್ದಾರೆ. ಇದಕ್ಕೆಲ್ಲ ಏನ್ ಕಾರಣ ಅಂದ್ರೆ ಗುರು ಬೇಕು. ಸೊ ಗುರು ಇಲ್ಲದ ಕಾರಣಕ್ಕೋಸ್ಕರನೇ ನೀನು ಇದೆಲ್ಲ ಮಾತಾಡಿದ್ದೀನಿ. ಏನ್ ಕಾರಣ ಅಂದ್ರೆ ನಿನಗೆ ನಾನು ಮೊನ್ನೆ ಒಂದು ಶ್ಲೋಕ ನಾವು ಓದ್ರಲ್ಲ, ಗುರುವಿನ ಒಂದು ಆಶ್ರಯದಲ್ಲಿ ಇರುವಾಗ ನಮ್ಗೇನಾಗತ್ತೆ, ಸಾಧಕ ಅಂತ ನಾವು ಸಾಧಕ ಅಂತ ಹೋದ್ರಿ. ಆ ಸಾಧಕ ಏನ್ ಮಾಡ್ತಾನೆ, ಯಾಕೆ ಅವನ ಸಾಧಕ ಅಂತ ಕರೀತಾರೆ ಅಂದ್ರೆ ಅವನು ಗುರುವನ್ನ ಅಂಗೀಕಾರ ಮಾಡಿರ್ತಾನೆ. ಆ ಗುರು ಏನ್ ಮಾಡ್ತಾನೆ, ಯಾವಾಗ ತಪ್ಪನ ದಾರಿ ಹೋದ್ರೆ ಅದು ತಪ್ಪು ಅಂತ ಹೇಳ್ತಾನೆ, ಸರಿಯಾದ ದಾರಿ ಹೋದ್ರೆ ಸರಿಯಾದ ದಾರಿ ಅಂತ ಹೇಳ್ತಾನೆ. ಸೊ ತಪ್ಪು ಮಾಡುವಾಗ ನಮ್ಮನ್ನ ತಕ್ಷಣ ನಾವು ಅದನ್ನ ಕರೆಕ್ಟ್ ಮಾಡ್ತಾರೆ. ನಮ್ಮನ್ನ ಈ ತರ ನೀನು ಹೋಗ್ಬಾರ್ದು, ಈ ತರ ಮಾಡಬಾರ್ದು, ಈ ತರ ಓದ್ಬಾರ್ದು, ನಿನ್ ತತ್ವ ನಿನ್ ತಪ್ಪು ಅಂತ ತಕ್ಷಣ ಅವ್ರಿಗೆ ಕರೆಕ್ಟ್ ಮಾಡ್ಕೊಡ್ತಾರೆ. ಸೊ ಅದಕ್ಕೆ ಗುರು ಅನ್ನೋರು ಒಂದು ಸ್ಥಾನ ಬೇಕು. ಅದಕ್ಕೆ ಜಿ ಅಂದ್ರೆ ಗುರು ಅಂತ ಅರ್ಥ. ಸೊ ಗುರುವಿನ ಆಶ್ರಯದಲ್ಲಿ ನಾವು ಯಾವಾಗ್ಲೂ ಇರಬೇಕು. ಗುರು ನಮಗೆ ಈಗ ಏನಿಲ್ಲ, ಡ್ರೈವಿಂಗ್ ಕಲ್ತ್ಕೋಬೇಕಾದ್ರೂ ಒಬ್ಬರು ನಮ್ಗೆ ಮಾಸ್ಟರ್, ಇದು ಭೌತಿಕವಾದ ವಿದ್ಯೆ ನಾವು ಕಲ್ತ್ಕೋಬೇಕಾದ್ರೆ ಕೂಡ ಟೀಚರ್ ಬೇಕೇ ಬೇಕು ಸ್ಕೂಲಲ್ಲಿ. ಅವ್ರಿಲ್ಲಂದ್ರೆ ನಾವು ಪಾಠ ಕಲ್ತ್ಕೊಳ್ಳೋಕೆ ಆಗಲ್ಲ. ಸೊ ಅದಕ್ಕೆ ಎಲ್ಲದಕ್ಕೂ ಅದಕ್ಕೆ ಗುರು ಇರುವಾಗ ಇಂಥ ಶಾಸ್ತ್ರಗಳು ಓದ್ಬೇಕಾದ್ರೆ ನಮ್ಗೆ ಖಂಡಿತವಾಗಿ ಗುರು ಬೇಕೇ ಬೇಕು. ನಾವೆಲ್ಲದರಲ್ಲಿ ಪ್ರವೀಣರು ಅಂತ ನಾವು ಹೇಳಕ್ಕಾಗಲ್ಲ. ಸೊ ಎಲ್ರು ಏನಂದ್ರೆ ಇನ್ನು ಕಲ್ತ್ಕೊಳ್ತಾನೆ ಇದ್ದೀರಿ ಅಷ್ಟೇ. ಇನ್ನು ಎಷ್ಟೋ ಕಲ್ತ್ಕೊಳ್ಳೋದಿದೆ ನಾವು. ನಾವು ಕಲ್ತ್ಕೊಂಡಿರೋದು ಏನು ಇಲ್ಲ ಅಂತ ನಾವು ಅರ್ಥ ಮಾಡ್ಬೋದು ಹೆಣ್ಣಿಗೆ. ಸೊ ಗುರು ತುಂಬಾ, ಈಗ PT ಉಷಾ ನೋಡಿ, ಎಲ್ರು ಏನ್ ಅನ್ಕೊಂಡ್ರೆ PT ಉಷಾ ಅವಳೇ ಓಡಿ ಗೋಲ್ಡ್ ಮೆಡಲ್ ತಗೊಂಡ್ಬಿಟ್ಟಿದ್ದಾರೆ ಅನ್ಕೊಂಡಿದ್ದಾರೆ. ಅವಳಿಗೊಂದು ಕೋಚ್ ಇದಾರಂತೆ. PT ಉಷಾ ಕೇಳಿದಿರಲ್ಲ, ಅವಳಿಗೊಂದು ಕೋಚ್ ಇದಾರಲ್ಲ. ಆ ಕೋಚ್ ಹೆಂಗ್ ಹೇಳ್ತಾರೋ ಆ ಥರನೇ ಅವ್ಳು ಓಡ್ತಾಳಂತೆ. ಅವಳು ಸುಮ್ಮನೆ ಅವಳೇ ಓಡಲ್ಲ. ಅಂತ ಭೌತಿಕವಾದಿಗಳಿಗೆ ಇಂತರ ಕೋಚ್ ಇರುವಾಗ ಇದಕ್ಕೆ ಆಧ್ಯಾತ್ಮಿಕವಾಗಿ ನಮ್ಗೆ ಕಂಪಲ್ಸರಿ ಗುರು ಅನಿವಾರ್ಯ ಅಂತ ಇಲ್ಲಿ ಮೊದಲನೇ ಅಕ್ಷರ ಜಿಗೆ ಇದು ಪ್ರತಿನಿಧಿ. ನೆಕ್ಸ್ಟ್ ಬಂದು ಗುರುತಿನ ಒಂದು ಕಾರ್ಡ್, ಐಡೆಂಟಿಟಿ ಕಾರ್ಡ್. ಏನಂದ್ರೆ ಐಡೆಂಟಿಟಿ ಅಂದ್ರೆ ಏನು ಅಂದ್ರೆ ನಾವ್ ಯಾರು, ನಮ್ಮ ಹೆಸರು ಏನು, ನಮ್ಮ ಸಂಬಂಧ ಏನು, ನಮ್ಮ ಕರ್ತವ್ಯ ಏನು, ನಾವೇನ್ ಮಾಡಬೇಕು, ನಮ್ಮ ಇದು ಏನು, ನಮ್ಮ ಸ್ಥಿತಿ ಏನು, ನಮ್ಮ ದೇಹ ಅಂದ್ರೆ ಏನು, ಆತ್ಮ ಅಂದ್ರೆ ಏನು, ಇದೆಲ್ಲ ವಿವರಣೆ ಕೊಡ್ತಾ ಇದ್ದಾರೆ ಕೃಷ್ಣ. ಯಾಕಂದ್ರೆ ಅವ್ರು ಅರ್ಜುನ ಆತರ ಇದಾರಲ್ಲ, ನನ್ನ ಅಂತ ಇದಾರಲ್ಲ, ನನ್ನ ಭೀಷ್ಮ, ನನ್ನ ಪಿತಾ, ನನ್ನ ದ್ರೋಣ, ನನ್ನ ಗುರು ಅಂತ ಹೇಳ್ತಾ ಇದಾರಲ್ಲ. ಅದಕ್ಕೆ ಹೇಳ್ತಾ ಇದ್ದಾರೆ, ನೀನು ಯಾರು ಅಂತ ನೀನು ಮೊದಲು ತಿಳ್ಕೊ ಅಂತ ಹೇಳ್ತಾ ಇದ್ದಾರೆ. ನೀನ್ ಯಾರು, ನೀನೇ ಅಲ್ಲ. ನೀನ್ ಯಾರು ಗೊತ್ತಾ, ನೀನು ದೇಹ ಅಲ್ಲ, ನೀನು ಆತ್ಮ. ಸೊ ದೇಹ ಆತ್ಮದ ಬಗ್ಗೆ ಅಭೇದಗಳನ್ನ ಹೇಳ್ತಾ ಇದ್ದಾರೆ ಕೃಷ್ಣ. ನೆಕ್ಸ್ಟ್ ಪಾಯಿಂಟ್ ಐಡೆಂಟಿಟಿ ಅನ್ನೋದಕ್ಕೆ ಅದಕ್ಕೆ ಹೇಳ್ತಾ ಇದ್ದಾರೆ. ಅಂದ್ರೆ ದೇಹ, ಈ ಸೈಂಟಿಸ್ಟ್ ಒಬ್ಬ ಇದ್ದಾನೆ. ಆ ಸೈಂಟಿಸ್ಟು ಈ ದೇಹನ ಹೆಂಗ್ ವರ್ಣನೆ ಮಾಡಿದಾನೆ ಅಂದ್ರೆ, ಬರೀ 110 ರೂಪಾಯಿ ವ್ಯಾಲ್ಯೂ ಅಂತೆ ನಮ್ಮ ದೇಹ. ಒಳಗಡೆ ಏನಿದೆ ಅಂದ್ರೆ ಬರೀ ಕ್ಯಾಲ್ಸಿಯಮ್ಮು, ಪೊಟ್ಯಾಷಿಯಮ್ಮು, ಮ್ಯಾಗ್ನೀಷಿಯಮ್ಮು, ಈ ತರ ರಸಾಯನ ಪದಾರ್ಥಗಳು ಮಾತ್ರನೇ ನಾವು ಅದರಿಂದ ಮಾಡಿರೋದು ಈ ದೇಹನ. ಅದ್ರ ಬೆಲೆ ಏನಷ್ಟೇ 110 ರೂಪಾಯಿ ಅಷ್ಟೇ. ಈ ದೇಹದ ಬೆಲೆ 110 ರೂಪಾಯಿ ಅಷ್ಟೇ, ಇನ್ನೇನಿಲ್ಲ ಅದರಲ್ಲಿ ಅಂತ ಇವನು ಸೈಂಟಿಸ್ಟ್ ಹೇಳಿದ್ದಾನೆ ಅಂತ ಅದನ್ನ.
ಸೊ ಅದಕ್ಕೆ ನಾವು ಯಾರು ಅಂತ ನಾವು ತಿಳ್ಕೊಬೇಕು ಫಸ್ಟು. ಸೊ ನಾವು ಯಾರು, ನಾವು ಎಲ್ಲಿಂದ ಬಂದ್ರಿ, ಈ ಭೌತಿಕ ದೇಹ ಯಾವುದರಿಂದ ಮಾಡಿರೋದು, ಏನರಿಂದ ಮಾಡಿರೋದು. ಈಗ ಮೊನ್ನೆ ಒಬ್ಳು ಬ್ಯೂಟಿ ಕ್ವೀನು, ಅವಳು ಸತ್ತೋಗ್ಬಿಟ್ಲು. ಸೊ ಅವಳು ಸತ್ತೋದ್ಮೇಲೆ ಏನಾಯ್ತು ಅನ್ಕೊಂಡ್ರೆ, ಆ ಸತ್ತೋದ್ಮೇಲೆ ಅವಳು ಬ್ಯೂಟಿ ಕ್ವೀನ್ ಆಗಿದ್ಲು, ದೊಡ್ಡ ಅಂಗಚಂದವಾಗಿದ್ಲು. ಆದರೆ ಸತ್ತೋದ್ಮೇಲೆ ಅವಳಿಗೆ ಯಾವ ಥರವಾದ ಅನುಭವ ಇಲ್ಲ, ಫೀಲಿಂಗ್ಸ್ ಇಲ್ಲ, ಆಮೇಲೆ ಯೋಚನೆಗಳಿಲ್ಲ, ಆಸೆಗಳಿಲ್ಲ, ಏನೂ ಮೂಮೆಂಟು ಇಲ್ಲ, ಯಾವ ಥರವಾದ ಓಡಾಡೋ ಮೂಮೆಂಟುಗಳು ಇಲ್ಲ, ಆಮೇಲೆ ಚೈತನ್ಯನೇ ಇಲ್ಲ. ಯಾಕಂದ್ರೆ ಸತ್ತೋಗ್ಬಿಟ್ಟು ಇರೋವರೆಗೂ ಅಷ್ಟೇ ಅವಳು ಬ್ಯೂಟಿ ಕ್ವೀನು. ಅದಾದ್ಮೇಲೆ ಏನಿದೆಯಾ, ಏನಿಲ್ಲ. ಅಂದ್ರೆ ಏನರ್ಥ, ಬರೀ ದೇಹ ಅಂತ ಅರ್ಥ. ದೇಹಕ್ಕೆ ಏನು ಬೆಲೆ ಇಲ್ಲ ಅಂತ ಅರ್ಥ. ಆಮೇಲೆ ಆತ್ಮ ಅಂದ್ರೆ ಏನು, ನಜಾಯತೆ ಅದೊಂದು ಶ್ಲೋಕ ಬರುತ್ತೆ, ನಾಜಾಯತೆ ಮ್ರಿಯತೆ ಕದಾಚಿನ್ ಅಂತ ಒಂದು ಶ್ಲೋಕ ಬರುತ್ತೆ. ಆ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಈ ದೇಹ ಯಾವಾಗ ಅದಕ್ಕೆ ಅನಾನುಕೂಲವಾಗಿರುತ್ತೋ ಅವಾಗೇನಾಗುತ್ತೆ, ಟ್ರಾನ್ಸ್ಫರ್ ಆಗುತ್ತೆ, ಬೇರೆ ದೇಹಕ್ಕೆ ಟ್ರಾನ್ಸ್ಫರ್ ಆಗೋದನ್ನೇ ಅದು ಡೆತ್ ಅಂತ ಹೆಸರು, ಸಾವು ಅಂತ ಹೆಸರು. ಒಂದು ದೇಹದಿಂದ ಆತ್ಮ ಬಂದು ಇನ್ನೊಂದು ದೇಹಕ್ಕೆ ಹೋಗುವಾಗ ಏನಾಗುತ್ತೆ, ಅದು ಪುನರ್ಜನ್ಮ ತಗೊಳುತ್ತೆ, ದೇಹ ಬಂದು ಕ್ಷೀಣ ಆಗುತ್ತೆ, ದೇಹ ಬಂದು ನಾಶ ಆಗುತ್ತೆ, ಆತ್ಮ ವಿನಾಶ ಆಗಲ್ಲ. ಅದ್ರ ಬಗ್ಗೆ ಎಲ್ಲ ಕೃಷ್ಣ ಹೇಳ್ಕೊಂಡ್ಬರ್ತಾ ಇದ್ದಾರೆ. ಸೊ ಅದೇ ಆತ್ಮ, ಇದು ದೇಹ, ಇದು ಎರಡು ಯಾವ ಥರ ಅಂದರೆ, ಯಾಕಂದರೆ ಈ ದೇಹ ಬಂದು ಬರೀ ಜಡದಿಂದ ತಯಾರಾಗಿರೋದು. ಗಾಳಿ, ನೀರು, ಭೂಮಿ, ಆಕಾಶ, ಉಷ್ಣ, ಇದರಿಂದ ತಯಾರಾಗಿರೋದು, ಈ ಪಂಚಭೂತಗಳಿಂದ ತಯಾರಾಗಿರೋದು ಈ ದೇಹ. ಆದರೆ ಆತ್ಮ ಅದರಿಂದ ಆಗಿರೋದಲ್ಲ. ಆತ್ಮ ಬಂದು ಸನಾತನವಾದದ್ದು, ಶಾಶ್ವತವಾದದ್ದು. ಆಮೇಲೆ ಯಾವುದೇ ಒಂದು ಶಸ್ತ್ರದಲ್ಲಿ ಅದನ್ನ ನಾಶ ಮಾಡೋಕ್ಕಾಗಲ್ಲ. ಬಟ್ ದೇಹವನ್ನ ಯಾವ ಶಸ್ತ್ರದಲ್ಲೂ ಇದು ಮಾಡ್ಬೋದು, ನಾಶ ಮಾಡ್ಬೋದು. ಆಮೇಲೆ ಒಂದು ಸಮಯ, ಒಂದು ಕಾಲಘಟ್ಟದಲ್ಲಿ ಆ ದೇಹ ಕೂಡ ಇದಾಗ್ಬಿಡುತ್ತೆ, ಅದಕ್ಕೆ ನಾಶ ಆಗ್ಬಿಡುತ್ತೆ ವಯಸ್ಸಾದ್ಮೇಲೆ. ಸೊ ಆತ್ಮ ಬಂದು ಯಾವತ್ತೂ ಸಾಯಲ್ಲ ಅಂತ ಹೇಳ್ತಾ ಇದ್ದಾರೆ. ಸೊ ಆತ್ಮದ ದೇಹದ ಬಗ್ಗೆ ಭೇದ ಅಭೇದಗಳನ್ನ ಹೇಳ್ತಾ ಇದ್ದಾರೆ. ಸೊ ಇದೆಲ್ಲ ನಿನಗೆ ಇದು ಕೃಷ್ಣ ಇದ್ರ ಬಗ್ಗೆ ಹೇಳ್ಬಿಟ್ಟು ಜ್ಞಾನಶಾಸ್ತ್ರ ಕೊಡ್ತಾ ಇದ್ದಾರೆ, ಜ್ಞಾನ ಕೊಡ್ತಾ ಇದ್ದಾರೆ. ಆತ್ಮಜ್ಞಾನ ಅಂತ ಹೆಸರು ಅದಕ್ಕೆ. ಆತ್ಮಜ್ಞಾನ ಬಗ್ಗೆ ಹೇಳ್ತಾ ಇದ್ದಾರೆ. ಯಾಕಂದ್ರೆ ದೇಹಕ್ಕೆ 6 ಬದಲಾವಣೆ ಇದೆ. ನಾನು ನಿಮ್ಗೆ ಹೇಳಿದ್ದೀನಿ ಆಲ್ರೆಡಿ. ದೇಹಕ್ಕೆ ಆ ಎಂಥ ಜೀವರಾಶಿನೂ ಆಗಲಿ ಭೌತಿಕ ಪ್ರಪಂಚದಲ್ಲಿ 6 ಬದಲಾವಣೆ ಇರುತ್ತೆ. ಒಂದು ಹುಟ್ಟುತ್ತೆ, ಆಮೇಲೆ ಸ್ವಲ್ಪ ದಿನ ಇರುತ್ತೆ, ಅದಾದ್ಮೇಲೆ ಸ್ವಲ್ಪ ಮಕ್ಕಳನ್ನ ಮಾಡ್ಕೊಳ್ತದೆ, ಅದಾದ್ಮೇಲೆ ವಯಸ್ಸಾಗುತ್ತೆ. ಸೊ ವಯಸ್ಸಾದ್ಮೇಲೆ ಕಾಯಿಲೆ ಬರುತ್ತೆ, ಕಾಯಿಲೆ ಬಂದ್ಮೇಲೆ ಮೃತ್ಯು, ಸತ್ತೋಗ್ಬಿಡುತ್ತೆ. ಈ 6 ಬದಲಾವಣೆಗಳು ಎಲ್ಲ ಜೀವರಾಶಿಗಳಿಗೂ ಇರುತ್ತೆ. ಆದರೆ ಆತ್ಮಕ್ಕೆ ಬಂದು ಈ 6 ಬದಲಾವಣೆಗಳು ಇರೋದೇ ಇಲ್ಲ. ಸೊ ಅಂದ್ರೆ ಏನರ್ಥ ಅಂದ್ರೆ, ನಾನು ನಿಮ್ಗೆ ಒಂದು ಕಥೆನೇ ಹೇಳಿದ್ದೀನಿ. ಒಂದು ಯುವರಾಣಿ ಬಂದು ಒಂದು ಪಂಜರ ತಗೊಂಡ್ಬರ್ತಾರೆ ಪಕ್ಷಿಗೆ. ಆ ಪಕ್ಷಿ ತಗೊಂಡ್ಬಂದು ಏನ್ ಮಾಡ್ತಾರೆ, ಅವಳು ಬರೀ ಪಂಜರಕ್ಕೆ ಮಾತ್ರ ಇದು ಹೊಡಿತಾ ಇರ್ತಾರೆ, ಪೇಂಟ್ ಹೊಡಿತಾ ಇರ್ತಾರೆ. ಅವಾಗ ಡೈಲಿ ಅದಕ್ಕೆ ಬಣ್ಣ ಹೊಡಿತಾ ಇರ್ತಾರೆ. ಒಳಗಡೆ ಇರೋ ಇದಕ್ಕೆ ಗಿನಿಗೆ ಏನು ಆಹಾರನೇ ಹಾಕಲ್ಲ. ಅವಾಗ ಏನಾಗುತ್ತೆ, ಗಿನಿ ಸತ್ತೋಗುತ್ತೆ. ಸೊ ಬರೀ ಪಂಜರ ಅಂದ್ರೆ ಏನಂದ್ರೆ ದೇಹ. ಆ ದೇಹಕ್ಕೆ ಮಾತ್ರ ನಾವು ಇದು ಅಲಂಕಾರ ಮಾಡ್ಕೊತಾ ಇದ್ವಿ. ಆತ್ಮಗೆ ಏನ್ ಬೇಕೋ ಅದು ಕೊಡ್ತಾ ಇಲ್ಲ. ಆತ್ಮಗೆ ಏನ್ ಬೇಕು, ಮುಖ್ಯವಾಗಿ ಏನ್ ಆಹಾರ ಬೇಕು, ಯಾವ ತರ ಆಹಾರ ಬೇಕು, ಯಾವ ತರ ಜ್ಞಾನ ಬೇಕು, ಭಕ್ತಿ ಜ್ಞಾನ, ಪರಮಾತ್ಮನ ಸೇವೆ ಮಾಡಬೇಕು. ಆತ್ಮ ಪರಮಾತ್ಮನ ಸೇವೆ ಮಾಡಬೇಕು. ಒಂದು ಮೀನು ನೀರಿಂದ ತೆಗೆದು ನಾವು ಹೊರಗಡೆ ಹಾಕ್ಬಿಟ್ರೆ ಜಮೀನ್ ಮೇಲೆ, ಅದಕ್ಕೆ ಏನ್ ಪಂಚಪಕ್ಷ ಪರಮಾಣುಗಳು ಕೊಟ್ಟರೆ ಕೂಡ ಅದು ಉಳಿಯಲ್ಲ. ಯಾಕಂದ್ರೆ ಅದ್ರಲ್ಲಿ ಎಲ್ಲಿರ್ಬೇಕು, ಅದು ನೀರಲ್ಲೇ ಇರಬೇಕು. ನೀರಲ್ಲಿ ಇದ್ರೆ ಅದಕ್ಕೆ ಜೀವ ಇರುತ್ತೆ, ನೀರಿಂದ ಹೊರಗಡೆ ಬಂದ್ರೆ ಅದಕ್ಕೆ ಜೀವ ಇಲ್ಲ. ಅದೇ ತರ ಆತ್ಮಗೆ ಏನ್ ಬೇಕಂದ್ರೆ ಪರಮಾತ್ಮನ ಸೇವೆ ಮಾಡ್ತಾ ಇದ್ರೆ ಅದಕ್ಕೇನು ಎರಡು ಇದರಲ್ಲಿ ಲಾಭ ಏನಂದ್ರೆ, ಭಗವಂತನೂ ಸಂತೋಷ ಆಗ್ಬಿಡ್ತಾನೆ, ನಾವು ಸಂತೋಷ ಆಗ್ಬಿಡ್ತೀವಿ, ಆತ್ಮನೂ ಸಂತೋಷ ಆಗ್ಬಿಡ್ತೀವಿ, ಇನ್ನೊಂದು ಆತ್ಮ ಶುದ್ಧಿನೂ ಆಗ್ತಾ ಇರುತ್ತೆ. ಸೊ ಈ ತರ ನಾವು ಏನ್ ಮಾಡ್ತೀರಿ, ದೇಹದಿಂದ ದೇಹ ನಾವು ಬದಲಾವಣೆ ಮಾಡ್ಕೊಂಡು ಹೋಗ್ತಾನೇ ಇರ್ತೀವಿ. ಸೊ ಈ ತರ ಯಾಕೆ ನಾವು ಚೇಂಜಸ್ ಆಗ್ತೀರಿ ಅಂದ್ರೆ, ನಮ್ಮ ಆಸೆ ಆಕಾಂಕ್ಷೆಗಳು ದಿನಕ್ಕೂ ಹೆಚ್ಚಾಗ್ತಾ ಇರುತ್ತೆ. ಆ ಆಸೆಯಿಂದ ಏನಾಗ್ತೀವಿ ನಾವು, ಆಸೆ ಯಾವಾಗ ನಾವು ಪಡ್ಕೊಂಡಿಲ್ಲೋ ಇನ್ನೊಂದು ದೇಹಕ್ಕೆ ಹೋಗಿ ಅದರಲ್ಲಿ ನಾವು ಅದನ್ನ ಪ್ರಯತ್ನ, ಇದು ಫುಲ್ಫಿಲ್ ಮಾಡೋಕ್ಕೆ, ಆಸೆಗಳನ್ನ ನೆರವೇರಿಸ್ಕೊಳ್ಳೋದಕ್ಕೆ ಇನ್ನೊಂದು ದೇಹ ತಗೊಂತೀವಿ. ಸೊ ಆ ಥರ ಇಲ್ಲಿ ಹೇಳ್ತಾ ಇದ್ದಾರೆ ಕೃಷ್ಣ. ಇನ್ನೊಂದು 23-25 ಶ್ಲೋಕದಲ್ಲಿ ಹೇಳ್ತಾರೆ, ನಯನಂ ಚಿಂದಂತಿ ಶಸ್ತ್ರಾಣಿ ನಯನಂ ದಹತಿ ಪಾವಕಃ ನಚೈನಂ ಕ್ಲೇದಯಂತಾಪೋ ನಾಸೋಚಯತಿ ಮಾರುತಃ. ನೀನು ಯಾವುದೇ ಒಂದು ನೀರಲ್ಲಾಗಲಿ, ಮತ್ತೆ ಅಗ್ನಿನಲ್ಲಾಗಲಿ, ಭೂಮಿನಲ್ಲಾಗಲಿ, ಯಾವುದೇ ಒಂದು ಗಾಳಿನಲ್ಲಾಗಲಿ ನೀನು ಆತ್ಮನ ಕೊಳ್ಳಕ್ಕಾಗಲ್ಲ. ದೇಹನ ಕೊಡ್ಬೋದು, ಆತ್ಮನ ಕೊಳ್ಳಕ್ಕಾಗಲ್ಲ ಅಂತ ಅದೇ ಹೇಳ್ತಾರೆ. ಎಕ್ಸಾಂಪಲ್ ನಾವು ನಾರದ ಮುನಿನ ತಗೋಬೋದು. ಯಾಕಂದರೆ ದೇಹವನ್ನು ಯಾವುದೇ ಶಸ್ತ್ರದಿಂದ ನಾವು ಕೊಂದಾಕ್ಬೋದು, ಆದರೆ ಆತ್ಮನ ಕೊಂದಾಕಾಗಲ್ಲ.
ಆದರೆ ನಾರದ ಮುನಿ ಅಂತ ಒಂದು ದೊಡ್ಡ ಮಹಾಮುನಿಗಳ ದೇಹ ಕೂಡ ನಾವೇನು ಮಾಡೋಕ್ಕಾಗಲ್ಲ ಅಂತ. ಯಾಕಂದ್ರೆ ಅವರು ಇದು ಇದು ಮುಕ್ತಾತ್ಮ, ಮುಕ್ತಿ ಪಟ್ಟ ಆತ್ಮ ಅವರು. ಅದಕ್ಕೆ ಅವ್ರ ದೇಹನ ಕೂಡ ನಾವು ಕೊಡೋಕ್ಕಾಗಲ್ಲಂತೆ ನಾರದ ಮುನಿಗಳ. ಅದೇ ನಮ್ಮ ದೇಹಗಳನ್ನ ನಾವು ಯಾವುದೇ ಇದರ ಶಸ್ತ್ರದಲ್ಲಿ ನಾವು ನಾಶ ಮಾಡ್ಬೋದು. ಆದರೆ ನಾರದ ಮುನಿ ಆತ್ಮನೂ ಏನು ಮಾಡೋಕ್ಕಾಗಲ್ಲ, ದೇಹನೂ ಏನು ಮಾಡೋಕ್ಕಾಗಲ್ಲ. ನಮ್ಮ ಆತ್ಮನ ಏನು ಮಾಡೋಕ್ಕಾಗಲ್ಲ, ನಮ್ಮ ದೇಹನ ಏನಾದರೂ ಮಾಡ್ಬೋದು. ಅದಕ್ಕೆ ನಾರದ ಮುನಿ ಎಕ್ಸಾಂಪಲ್ ಕೊಡ್ತಾರೆ ಪ್ರಭುಪಾದರು. ಸೊ ನಾವು ಆತ್ಮ, ನಾವು ಯಾವುದೇ ಕಾರಣಕ್ಕೂ ಇದು ಮಾಡೋಕ್ಕಾಗಲ್ಲ, ಆತ್ಮನ ಇದು ಮಾಡೋಕ್ಕಾಗಲ್ಲ ಅಂತ. ಎರಡನೇದು, ಇದೆಲ್ಲ ಐಡೆಂಟಿಟಿ ಅಂದರೆ ಏನು ಅಂದರೆ ಗುರುತು. ಏನು ಗುರುತು ಅಂದರೆ ನಾವು ಆತ್ಮ, ನಾವು ಯಾರು ಅಂದರೆ ನಾವು ಆತ್ಮ, ನಾವು ದೇಹ. ಐ ಮೀನ್ ನಾವು ದೇಹ ಅಲ್ಲ, ನಾವು ಆತ್ಮ. ಅದನ್ನು ಅರ್ಥ ಮಾಡ್ಕೊಳ್ಳೋಕೆ ಎರಡನೇ ಪಾಯಿಂಟು ಐ. ಗೀತಾನಲ್ಲಿ ಜಿ ಬಂದು ಗುರುಗೆ, ಐ ಬಂದು ಐಡೆಂಟಿಟಿ. ಅಂದರೆ ನಾವು ಐಡೆಂಟಿಟಿ ಅಂದರೆ ನಾವು ಯಾರು, ನಾವು ಆತ್ಮ, ನಾವು ದೇಹ ಅಲ್ಲ ಅನ್ನೋದಕ್ಕೆ ಒಂದು ಇಷ್ಟೊತ್ತು ನಾವು ವಿವರಣೆ ಕೊಟ್ಟಿದ್ದೀವಿ. ಮೂರನೇದು ಏನಂದರೆ ಟೂ ಡ್ಯೂಟೀಸ್, ಎರಡು ಇದು ಕರ್ತವ್ಯಗಳಿದೆ. ಒಂದು ಭೌತಿಕವಾದ ಕರ್ತವ್ಯ ಏನು ಅಂತ ಹೇಳಿದ್ರೆ, ನನ್ನ ವೈಫು, ನನ್ನ ಹೆಂಡತಿ, ನನ್ನ ಗಂಡ, ನನ್ನ ಮಕ್ಕಳು, ನನ್ನ ಪರಿವಾರ. ಸೊ ನಾವು ಯಾರಿಗೋ ಒಬ್ರಿಗೆ ನಾವು ಸೇವೆ ಮಾಡ್ತಾನೆ ಇರ್ತೀರಿ. ಈ ಪ್ರಪಂಚದಲ್ಲಿ ಪರಿವಾರಕ್ಕೆ ಸೇವೆ ಮಾಡ್ತಾ ಇರ್ತೀರಿ, ಕೆಲವರು ದೇಶಕ್ಕೆ ಮಾಡ್ತಾ ಇರ್ತಾರೆ, ಕೆಲವರು ಸಮಾಜಕ್ಕೆ ಮಾಡ್ತಾ ಇರ್ತಾರೆ, ಕೆಲವರು ಯಾವುದೋ ಒಂದು ಅಸೋಸಿಯೇಷನ್ ಇರುತ್ತೆ, ಸಂಘಗಳು, ಆ ಸಂಘಗಳಿಗೆ ಮಾಡ್ತಾ ಇರ್ತಾರೆ. ಯಾವುದೋ ಒಂದು ರೀತಿಲಿ ಯಾವುದೋ ಒಂದು ಥರ ಅವರು ಸೇವೆ ಡ್ಯೂಟಿ ಮಾಡ್ತಾ ಇರ್ತಾರೆ, ಕರ್ತವ್ಯ ಮಾಡ್ತಾ ಇರ್ತಾರೆ. ಅವ್ರ ಕರ್ತವ್ಯ ಅವ್ರು ಮಾಡ್ತಾ ಇರ್ತಾರೆ. ಯಾರು ಇಲ್ಲ ಅಂದರೆ ನಾಯಿಗೆ ಮಾಡ್ತಾ ಇರ್ತಾರೆ. ಪ್ರಭುಪಾದ ಅದೇ ಹೇಳೋದು, ಅಲ್ಲಿ ಹೋಗಿ ಹೇಳಿದ್ದಾರೆ ಅವ್ರಿಗೆ ವಿದೇಶದಲ್ಲಿ ಹೋಗಿ, ನೀವೆಲ್ಲರೂ ಏನು ಮಾಡ್ತೀರಾ, ಯಾರು ಇಲ್ಲ ಅಂತೇಳಿ ನಾಯಿಗೆ ಮಾಡ್ತಾ ಇದ್ದೀರಾ. ನಮ್ಮ ದೇಶದಲ್ಲಿ ನಾವು ಯಾರಿಗೆ ಮಾಡ್ತೀರಿ ಗೊತ್ತಾ, ನಾವು ಹಸುಗ್ ಮಾಡ್ತೀರಿ ಯಾರು ಇಲ್ಲ ಅಂದ್ರೆ ಅಂತ ಪ್ರಭುಪಾದ ಅವ್ರಿಗೆ. ಏನು ಪ್ರಯೋಜನ ಇಲ್ಲ. ಸೊ ಆ ಥರ ಹೇಳ್ತಾ ಇದ್ದಾರೆ. ಅದು ಸಂವಿಧಾನ ಕಾಪಾಡ್ತ ಇಲ್ವಲ್ಲ, ಅಲ್ಲ. ಜಂತುಗಳಲ್ಲಿ ಭಗವಂತ ಬಂದು ಹಸು ಅಂದ್ರೆ ತುಂಬಾ ಇಷ್ಟ. ಗೋ ಬ್ರಾಹ್ಮಣ ಹಿತಾಯಚ ಅಂತ ಹೇಳ್ತಾರೆ. ಬ್ರಾಹ್ಮಣರು ಗೋ ಬಂದು ನನ್ಗೆ ತುಂಬಾ ಇಷ್ಟ. ಹೌದು. ಸೊ ಆ ಥರ ಕರ್ತವ್ಯಗಳು ಬಂದು ಪ್ರತಿ ಭೌತಿಕವಾದ ಕರ್ತವ್ಯಗಳು ಇದೆ, ಅದೇ ತರ ಆಧ್ಯಾತ್ಮಿಕವಾದ ಕರ್ತವ್ಯಗಳು ಇದೆ. ಆಮೇಲೆ ದೇವತೆಗಳು ಮಾಡೋದು ಭೌತಿಕವಾದಿದೆ, ಅದು ಹೇಳ್ತಾ ಇದ್ದಾರೆ ಪ್ರಭುಪಾದರು. ದೇವತೆಗಳಿಗೆ ಏನೇನು ಮಾಡ್ತೀರೋ ಅದೆಲ್ಲ ಭೌತಿಕವಾದ ಕರ್ತವ್ಯ. ಯಾಕಂದ್ರೆ ಅವರು ನಾವೇನೋ ಆಸೆಗೋಸ್ಕರ ಅಲ್ಲಿ ಹೋಗೋದು, ಏನೋ ಅಪ್ಲಿಕೇಶನ್ ಹಾಕ್ತೀರಿ, ಏನೋ ಒಂದು ಆಸೆ ಕೇಳ್ತೀರಿ. ಆ ಆಸೆ ಕೇಳೋದು ಏನಂದ್ರೆ ಅದು ಏನೋ ನಾವು ನೀವು ಎದುರು ನೋಡ್ತೀರಲ್ವಾ, ರಿಸಲ್ಟ್ಸು, ಫಲಿತಾಂಶ ಎದುರು ನೋಡ್ತೀರಿ, ಅದು ಭೌತಿಕವಾದ್ದೆ. ಅದೇ ಕಾನ್ಸ್ಟಿಟ್ಯೂಷನಲ್ ಡ್ಯೂಟೀಸ್ ಅಂದ್ರೆ ಏನಂದ್ರೆ ನಮ್ಮ ಸ್ಥಿತಿಗತಿಗಳು ಏನು, ನಮ್ಮ ಸ್ಥಿತಿ ಏನು, ಒಂದು ಆತ್ಮದ ಶುದ್ಧ ಸ್ಥಿತಿ ಏನು ಅಂದ್ರೆ ಜೀವೇರ ಸ್ವರೂಪ ನಿತ್ಯರೇ ಕೃಷ್ಣದಾಸ, ಕೃಷ್ಣನಿಗೆ ನಿತ್ಯವಾಗಿ ದಾಸನಾಗಿರೋದು, ಅದು ಎರಡನೇ ಕರ್ತವ್ಯ. ಅದು ಕರ್ತವ್ಯ. ಸೊ ಈ ಒಂದು ಕರ್ತವ್ಯ ಮಾಡದೆ ಭೌತಿಕವಾದ ಕರ್ತವ್ಯಗಳು ಆಟೋಮೆಟಿಕ್ ಆಗಿ ನಡೀತಾನೆ ಇರುತ್ತೆ. ಸೊ ಅದೇ ಸೋಲಿಗೆ ಏನು ಮಾಡಬೇಕು ಅಂದ್ರೆ ಭಗವಂತ ಪರಮಾತ್ಮನ ಸೇವೆ ಮಾಡೋದೇ ನಿಜವಾದ ಕರ್ತವ್ಯ ಅಂತ ಹೇಳ್ತಾ ಇದ್ದಾರೆ, ಈ ಎರಡು ಕರ್ತವ್ಯಗಳು. ಸೊ ಎಕ್ಸಾಂಪಲ್ ನಾವು ಉದಾಹರಣೆ ಹೇಳ್ಬೋದು. ಸಕ್ಕರೆ ಹೆಂಗಿರುತ್ತೆ, ಅದ್ರ ಧರ್ಮ ಏನಂದ್ರೆ ಸಿಹಿಯಾಗಿರುತ್ತೆ, ಉಪ್ಪಿನ ಧರ್ಮ ಉಪ್ಪಿಯಾಗಿರುತ್ತೆ. ಸೊ ನೀರು ಏನು ಮಾಡುತ್ತೆ, ಇದು ಬಾಯಾರಿಕೆಯನ್ನು ಅದು ಹೋಗ್ಲಾಡಿಸುತ್ತೆ. ಈ ಥರ ಒಂದೊಂದು ಇದಕ್ಕೂ ಒಂದೊಂದು ಧರ್ಮ ಅನ್ನೋದು ಇರುತ್ತೆ. ಸೊ ಆ ಒಂದು ಸೇವೆನ ನಾವು ಮಾಡ್ತಾ ಆ ಒಂದು ಸೇವೆಯನ್ನು ಮಾಡುವಾಗ ಏನಾಗುತ್ತೆ ಅಂದರೆ ಅದು ನಿಜವಾದ ಧರ್ಮ ಆಗುತ್ತೆ. ಈ ಥರ ಎರಡು ಕರ್ತವ್ಯಗಳು ಇರುತ್ತೆ, ಭೌತಿಕವಾದ ಕರ್ತವ್ಯ ಇರುತ್ತೆ, ಆಧ್ಯಾತ್ಮಿಕವಾದ ಕರ್ತವ್ಯಗಳು ಇರುತ್ತೆ. ಅದಕ್ಕೆ ಕಾನ್ಸ್ಟಿಟ್ಯೂಷನಲ್ ಡ್ಯೂಟೀಸ್ ಅಂತ ಹೇಳ್ತಾರೆ. ಆತ್ಮದ ನಿಜವಾದ ಸ್ಥಿತಿ ಏನಂದರೆ ಜೀವೇರ ಸ್ವರೂಪ ಕೃಷ್ಣನೇ ನಿತ್ಯದಾಸ. ಸೊ ಈ ಥರ ಹೇಳ್ತಾರೆ. ಸೊ ಈ ಆಧ್ಯಾತ್ಮಿಕ ರೂಢಿಯಲ್ಲಿ ಏನಾಗುತ್ತೆ ಅಂದರೆ ನಿಜವಾದ ಪ್ರೀತಿ ನಾವು ಬೆಳೆಸ್ಕೋಬೋದು. ಯಾಕಂದರೆ ಭಗವಂತನ ನಾವು ಸೇವೆ ಮಾಡೋದ್ರಿಂದ ಏನಾಗುತ್ತೆ, ಅದು ಆ ಸೇವೆ ಒಂದಿನ ಏನಾಗುತ್ತೆ ನಿಜವಾದ ಪ್ರೀತಿಯಾಗಿ ಅದು ಚೇಂಜ್ ಆಗಿಬಿಡುತ್ತೆ, ಬದಲಾವಣೆ ಬರುತ್ತೆ. ಸೊ ಯಾಕಂದರೆ ಇಲ್ಲಿ ನಾವು ಇಲ್ಲಿ ಭೌತಿಕವಾದ ಒಂದು ಸೇವೆಯಲ್ಲಿ ಏನು ಮಾಡ್ತೀವಿ ಅಂದರೆ ಯಾರು ಸೆಂಟ್ರ್ ಆಗಿರ್ತಾರೆ, ಯಾರು ಮಾಧ್ಯಮವಾಗಿರ್ತಾರೆ ಅಂದರೆ ನಾವು ಯಾರಿಗೆ ಸೇವೆ ಮಾಡ್ತೀವಿ ಅವ್ರು ಮಾಧ್ಯಮವಾಗಿರ್ತಾರೆ. ಒಂದು ಹೆಂಡತಿ ಇರ್ಬೋದು, ಇಲ್ಲ ಮಕ್ಕಳಿರ್ಬೋದು, ಇಲ್ಲಾಂದರೆ ತಂದೆ ಇರ್ಬೋದು, ಇಲ್ಲ ತಾಯಿ ಇರ್ಬೋದು, ಇಲ್ಲಾಂದರೆ ಸ್ನೇಹಿತರಿರ್ಬೋದು, ಇಲ್ಲ ಬಾಂಧವ್ಯ ಇರ್ಬೋದು. ಇವ್ರನ್ನ ಸಹ ಮಾಧ್ಯಮವಾಗಿ ಇಟ್ಕೊಂಡು ಅವ್ರಿಗೆ ಸೇವೆ ಮಾಡ್ತೀವಿ ನಾವು. ಈಗ ಒಂದು ಅನಾದಿ ಆಶ್ರಮಕ್ಕೆ ಹೋದರೆ ನಾವೇನು ಮಾಡ್ತೀವಿ, ಅನಾದಿಗಳಿಗೋಸ್ಕರ ನಾವು ಸೇವೆ ಮಾಡ್ತೀವಿ. ಒಂದು ಸಂಸಾರದಲ್ಲಿ ಏನು ಮಾಡ್ತೀರಿ, ಪರಿವಾರಕ್ಕೆ ಅವ್ರಿಗೋಸ್ಕರ ನಾವು ಸೇವೆ ಮಾಡ್ತೀವಿ. ದೇಶದಲ್ಲಿ ನಾಯಕರು ಏನು ಮಾಡ್ತಾನೆ, ಪ್ರಜೆಗಳಿಗೋಸ್ಕರ ಮಾಡ್ತಾ ಇರ್ತಾನೆ ಅವ್ರನ್ನ. ಬಟ್ ಈ ಒಂದು ಕರ್ತವ್ಯದಲ್ಲಿ ಭಗವಂತ ಇಲ್ಲ. ಅಲ್ಲಿ ಯಾರೋ ಒಬ್ಬ ವ್ಯಕ್ತಿ ಇದ್ದಾನೆ, ಆ ವ್ಯಕ್ತಿಗೋಸ್ಕರ ಮಾಡ್ತಾ ಇದ್ದಾರೆ. ಬಟ್ ಇನ್ನೊಂದು ಸೇವೆನಲ್ಲಿ, ಆಧ್ಯಾತ್ಮಿಕವಾದ ಸೇವೆಯಲ್ಲಿ ಎಲ್ಲದಲ್ಲಿ ಭಗವಂತನಿಗೋಸ್ಕರ ಮಾಡ್ತಾ ಇರ್ತೀವಿ, ಅವನಿಗೋಸ್ಕರ ನಾವು ಸೇವೆ ಮಾಡ್ತಾ ಇದ್ದೀವಿ. ಇದು ಎರಡು ಕರ್ತವ್ಯಗಳು.
ಸೊ ಇದನ್ನ ಹೇಳ್ತಾ ಇದ್ದಾರೆ. ಸೊ ನೆಕ್ಸ್ಟು ಏನು ಹೇಳ್ತಾರೆ ಅಂದರೆ, ಇಫ್ ಯು ಅರ್ಜುನಾಗ ಹೇಳ್ತಾ ಇದ್ದಾರೆ, ನೀನು ಯುದ್ಧ ಮಾಡೋದ್ರಿಂದ ಏನು ಪ್ರಯೋಜನ ನಿನಗೆ ಉಪಯೋಗ ಅಂತ ಹೇಳ್ತಾ ಇದ್ದಾರೆ. ಒಂದು ವೇಳೆ ನೀನು ಯುದ್ಧದಲ್ಲಿ ಸೋತು ಹೋಗ್ಬಿಟ್ರೆ ನೀನೇನು ಮಾಡ್ತೀಯ? ಸ್ವರ್ಗಲೋಕಕ್ಕೆ ಹೋಗ್ತೀಯ. ಮತ್ತೆ ಗೆದ್ರೆ ಏನಾಗ್ತೀಯ? ರಾಜ್ಯ ನಿನಗೆ ಬರುತ್ತೆ. ಎರಡೂ ಮಾಡೋದ್ರಿಂದ ನಿನಗೇನು ನಷ್ಟ ಇಲ್ಲ, ಯಾವ ಥರದ ನಷ್ಟ ಇಲ್ಲ. ಅದನ್ನ ಹೇಳ್ತಾ ಇದ್ದಾರೆ ಕೃಷ್ಣ ಅರ್ಜುನಿಗೆ. ಸೊ ಅದனால ನೀನು ಯಾವುದೇ ಥರವಾಗಿ ನಿನ್ನ ಕರ್ತವ್ಯನ ಬಿಡಬೇಡ, ಕರ್ತವ್ಯನ ನೀನು ಮಾಡು ಅಂತ ಹೇಳ್ತಾ ಇದ್ದಾರೆ. ಸೊ ಆಮೇಲೆ ಇನ್ನೊಂದೇನಂದ್ರೆ, ನಿನ್ನ ಕರ್ತವ್ಯ ಬಿಟ್ಬಿಟ್ಟು ನೀನು ಓಡೋಗ್ಬಿಟ್ರೆ ನೀನೇನು ಹೇಳ್ತಾರೆ? ನಿನ್ನ ಹೇಳಿ ಅಂತ ಹೇಳ್ತಾರೆ. ಆಮೇಲೆ ನೀನು ಯಾರು? ನೀನು ಅರ್ಜುನ, ನೀನು ಎಂತ ಪರಾಕ್ರಮವಂತ ನೀನು. ನಿನ್ನ ತಂದೆ ಇಂದ್ರ ನಿನ್ನ ತೊಳೆ ಮೇಲೆ ಕೂರಿಸ್ಕೊಂಡು ನಿನ್ನ ಓಹೋ ಅಂತ ನಿನ್ನ ಹೊಗಳಾಡಿದಾರೆ ನಿನ್ನ. ಆಮೇಲೆ ಇನ್ನೊಂದೇನಂದ್ರೆ, ನೀನು ಶಿವನ ಧನಸ್ಸನ್ನೇ ನೀನು ಪಡೆದವ್. ನೀನು ಎಂತೆಂಥ ವರಗಳು ನೀನು ಪಡೆದಿದ್ಯಾ. ನೀನು ಯಾರು? ಅವ್ರ ಬಗ್ಗೆ ಕೃಷ್ಣ ಅದೇ ಅವ್ರನ್ನ ಉತ್ಸಾಹ ಕೊಡ್ತಾ ಇದ್ದಾರೆ, ಹೊಗಳ್ತಾ ಇದ್ದಾರೆ. ಯಾಕಂದ್ರೆ ಯುದ್ಧ ಮಾಡ್ಲಿ ಅಂತ ಇದೆಲ್ಲ ಹೇಳ್ಕೊಡ್ತಾರೆ. ನೀನ್ ಎಂತ ಅವನು ನೀನು ಕೆಲವ್ರು ಹೇಳ್ತಾರೆ, ಯಾಕೋ ನೀನು ಸುಮ್ಮನೆ ಇದೆಯಾ, ನಿನ್ಗೆಲ್ಲ ಗೊತ್ತಿದೆಯಲ್ಲ, ನೀನ್ ಯಾಕೆ ಸುಮ್ಮನೆ ಇದೆಯಾ, ಮಾತಾಡೋ ನೀನು ಅಂತ ಹೇಳೋ ಆ ಥರ ಕೃಷ್ಣ ಹೇಳ್ತಾ ಇದ್ದಾರೆ. ಏನ್ ನಿನ್ಗೆಲ್ಲ ಗೊತ್ತಲ್ವಾ, ನೀನೇ ದೊಡ್ಡ ಪರಾಕ್ರಮ ಅಂತಲ್ಲ ನೀನು ಎಂತೆಂಥ ರಾಕ್ಷಸರನ್ನ ದೇವತೆಗಳನ್ನೆಲ್ಲ ನೀನು ಅಪಜಯ ಮಾಡಿದ್ಯಾ. ನೀನು ಎಲ್ಲಾ ಕಡೆ ನೀನು ಜಯ ಪಡ್ಕೊಂಡ್ ಬಂದಿದ್ಯಾ. ನೀನ್ ಯಾಕೆ ನೀನು ಓಡೋಗ್ಬೇಕು? ನೀನು ಓಡೋಗ್ಬಿಟ್ರೆ ಆಮೇಲೆ ದುರ್ಯೋಧನ ನೀನ್ ಏನ್ ಅನ್ಕೊಂತಾನೆ? ಅದು ದ್ರೋಣಾಚಾರ್ಯ ನೀನು ನೀನು ಪ್ರಿಯವಾದ ಒಂದು ಶಿಷ್ಯ ನೀನು. ಅವಾಗ ದುರ್ಯೋಧನ ಏನ್ ಅನ್ಕೊಂತಾನೆ? ನೋಡಪ್ಪ ಓಡೋಗ್ಬಿಟ್ಟ ಅರ್ಜುನ, ಯುದ್ಧ ಬಿಟ್ಬಿಟ್ಟು, ಇವನ್ ಎಂತವನು, ಎಂತ ಇದಪ್ಪ ಇವನು ಮೆಚ್ಕೊಂಡಿದ್ದಾರೆ ದ್ರೋಣಾಚಾರ್ಯ ಅಂತೇಳಿ ನಿನ್ಗೆ ಅಪಕೀರ್ತಿ ಬರುತ್ತೆ ಅಂತ ಅದೆಲ್ಲ ಹೇಳ್ತಾ ಇದ್ದಾರೆ. ಹೆಂಗೆ ಜೋಡಿಸ್ತಾರೆ ನೋಡಿ ಕೃಷ್ಣ, ಎಷ್ಟು ಹೇಳ್ಕೊಡ್ತಾ ಇದ್ದಾರೆ ನೋಡಿ. ಸೊ ಅಂದ್ರೆ ಇಲ್ಲ ಅರ್ಥ ಏನಂದ್ರೆ ನಮ್ಗೆ ಹೇಳ್ತಾರೆ ಅದು, ಇದೆಲ್ಲ ನಿನಗೆಲ್ಲ ಜ್ಞಾನ ಇದೆ, ಎಲ್ಲ ಬುದ್ಧಿ ಕೊಟ್ಟಿದ್ದೀನಿ ನಾನು, ಎಲ್ಲ ಸೌಕರ್ಯ ನೀನು ಕೊಟ್ಟಿದ್ದೀನಿ, ನೀನು ಯಾಕೆ ಇದೆಲ್ಲ ಉಪಯೋಗಿಸ್ಕೊಂಡಿಲ್ಲ, ಓಡೋಗ್ತಾ ಇದೆಯಾ, ಅದು ಬಿಟ್ಬಿಟ್ಟು ಎಲ್ಲ ಬೇರೆ ಕಡೆ ಹೋಗ್ತಾ ಇದೆಯಾ, ಬೇರೆ ಒಂದು ಮಾಡಬಾರ್ದು ಕೆಲಸಗಳಿಗೆ ಮಾಡಕ್ ಹೋಗ್ತಾ ಇದೆಯಾ ಅಂತ ನಮ್ಗೆ ಹೇಳ್ತಾ ಇರೋದು ಕೃಷ್ಣ. ಅದಾದ್ಮೇಲೆ ನಾನು ಯಾಕೆ ಫೈಟಿಂಗ್ ಮಾಡೋದಿಲ್ಲ ಅದಕ್ಕೆ 4 ರೀಸನ್ ಹೇಳ್ತಾರಲ್ಲ. ನನಗೆ ಅನುಕಂಪ ಇದೆ, ನನಗೆ ಅನುಭವಿಸೋರು ಯಾರು ಇಲ್ಲ, ಆಮೇಲೆ ಪಾಪ ಕಾರ್ಯ ಮಾಡಬೇಕಾಗುತ್ತೆ, ಆಮೇಲೆ ಸಂಸಾರದಿಂದ ನಾನು ಸಂಸಾರ ನಾಶ ಮಾಡಬೇಕಾಗುತ್ತೆ, ಇದು ವರ್ಣಶಂಕರ ಅದನ್ನ ಬಗ್ಗೆ ನಾವು ಮಾಡೋದಲ್ಲ, ವರ್ಣಶಂಕರ ಆಗ್ಬಿಡುತ್ತೆ ಸಮಾಜದಲ್ಲಿ. ಇದಕ್ಕೆಲ್ಲ ಉತ್ತರ ಕೊಡೋಕ್ಕೆ ಸ್ಟಾರ್ಟ್ ಮಾಡ್ತಾರೆ ಇವಾಗ ಕೃಷ್ಣ. ಅದಕ್ಕೆ ನೀನು ಈ ಅನುಕಂಪ ತೋರಿಸೋದಕ್ಕೆ ಏನಂದ್ರೆ, ಇದು ಬಾಡಿ ಸೋಲ್, ಆತ್ಮ ದೇಹ, ಆ ಭೇದ ಹೇಳ್ತಾರೆ. ಅನುಕಂಪ ಇದೆಯಲ್ಲ, ನೀನು ಅನುಕಂಪ ತೋರಿಸೋದು ನಿನ್ನ ದೇಹಕ್ಕೆ ಮಾತ್ರ ನೀನು ತೋರಿಸ್ತಾರೆ. ನೀನು ಒಂದು ವೇಳೆ ಕೊಳ್ಳದೇ ಇದ್ರೆ ಅವ್ರನ್ನ ಕೊಂದಾಗದೇ ಇದ್ರೆ ಏನಾಗುತ್ತೆ ಅವ್ರಿಗೆ? ಅವರು ಸತ್ತೇ ಹೋಗ್ತಾರೆ. ಟೈಮ್ ಬಂದ್ಮೇಲೆ ಅವ್ರಿಗೆ ದೇಹ ಬಿಟ್ಟೇ ಬಿಡ್ತಾರೆ. ಅದರಿಂದ ನೀನು ಅದನ್ನ ಅವ್ರನ್ನ ಕೊಳ್ಳೋದ್ರಿಂದ ಏನು ನಷ್ಟ ಇಲ್ಲ. ಅದಕ್ಕೊಂದು 6 ಇದಿದೆಯಲ್ಲ, ಇಂಥವನ್ನೆಲ್ಲ ನಾವು ಕೊಡ್ಬೋದು ಅಂತ ಕೃಷ್ಣ ಹೇಳ್ತಾರೆ. ಇವನ್ನೆಲ್ಲ ಕೊಂದಾಕ್ಬೋದು ಅಂತ 6 ಅಗ್ರೆಸರ್ಸ್ ಕ್ರಮ, ಇದು ಏನೋ ಕ್ರಿಮಿನಲ್ಸು, 6 ಉಗ್ರವಾದಿಗಳನ್ನ ನೀವು ಏನಾದ್ರು ಮಾಡ್ಬೋದು ಅಂತೇಳಿ ಕೃಷ್ಣನೇ ಹೇಳ್ತಾ ಇದ್ದಾರೆ. ಅದು ಜಮೀನ ಆಕ್ರಮ ಮಾಡ್ಕೊಂಡವರು, ಬೇರೆಯವ್ರ ಹೆಂಡತಿನ ಕಿಡ್ನಾಪ್ ಮಾಡೋರನ್ನ, ಆಮೇಲೆ ಮನೆಗೆ ಬೆಂಕಿ ಹಚ್ಚೋರನ್ನ, ಆಮೇಲೆ ಸಸ್ಯದಿಂದ ಯಾರನ್ನಾದ್ರೂ